ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹರ್ಷ ಆರ್. ನಾನು 2014ನೇ ಬ್ಯಾಚಿನ ಸಿವಿಲ್ ಸಬ್ ಇನ್ಸ್ಪೆಕ್ಟರ್. ಪ್ರಸ್ತುತವಾಗಿ ನನ್ನ ಹುದ್ದೆಗೆ ನಾನು ರಾಜೀನಾಮೆಯನ್ನು ನೀಡಿದ್ದೇನೆ. ಬೆಂಗಳೂರು ವಿಜಯನಗರ RPC ಲೇಔಟ್ನಲ್ಲಿ ಹರ್ಷ ಆಫೀಸರ್ಸ್ ಅಕಾಡೆಮಿ ಅಂತಕ್ಕಂತಹ ಸ್ಪರ್ಧಾತ್ಮಕ ತರಬೇತಿ ಕೇಂದ್ರವನ್ನು ಆರಂಭಿಸಿದ್ದೇನೆ. ನಮ್ಮ ಸಂಸ್ಥೆಯ ದೂರವಾಣಿ ಸಂಖ್ಯೆ 9901431830. ನಮ್ಮ ಈ ದಿನದ ಸಂದರ್ಶನದ ಅತಿಥಿ ರಾಜೇಂದ್ರ ಜೆ ಅಂತ ಹೇಳಿ. ಈ ಸಂದರ್ಶನ ನನ್ನ ಪಾಲಿಗೆ ಒಂದು ವಿಶೇಷವಾದ ಸಂದರ್ಶನ. ಅದರೊಂದಿಗೆ ಏನು PSI ಆಸ್ಪಿರೆಂಟ್ಸ್ ಇದ್ರಿ ನಿಮಗೂ ಕೂಡ ಒಂದು ವಿಶೇಷವಾದ ಸಂದರ್ಶನ ಆಗುತ್ತೆ ಅಂಥೇಳಿ ನಾನು ಒಂದು ನಿರೀಕ್ಷೆಯನ್ನು ಇಟ್ಟಿದ್ದೇನೆ. ರಾಜೇಂದ್ರ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವಾಗತ. ನಮಸ್ತೆ. ನಿಮ್ಮ ಹಿನ್ನೆಲೆ ಬಗ್ಗೆ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಕಿರು ಪರಿಚಯವನ್ನು. ನನ್ನ ಹೆಸರು ರಾಜೇಂದ್ರ ಜೆ ಅಂತ. ತಂದೆ ಲೇಟ್ ಜವರಾಜಯ್ಯ, ಓಕೆ. ತಾಯಿ ಸಿದ್ದಮ್ಮ. ನಾವು ಮೂಲತಃ ಕೆ ಎಡತೋರೆ, HD ಕೋಟೆ ತಾಲೂಕು, ಮೈಸೂರು ಜಿಲ್ಲೆಯಿಂದ ನಮ್ಮ ಜನನ ಆಗುತ್ತೆ. ಓಕೆ. ಪ್ರಾಥಮಿಕ ಶಿಕ್ಷಣವನ್ನು ಅದೇ ಗ್ರಾಮ ಕೆ ಎಡತೋರೆಯಲ್ಲಿ ಮುಗಿಸಿ, ಓಕೆ. ನಂತರ ಪ್ರೌಢ ಶಿಕ್ಷಣವನ್ನು HD ಕೋಟೆಯಲ್ಲಿ, ಹಾಗೆ ಪದವಿ ಶಿಕ್ಷಣವನ್ನು ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಓಕೆ ನಾನು ವಿದ್ಯಾಭ್ಯಾಸವನ್ನು ಪೂರ್ಣಗೊಂಡು ನಂತರ ಡಿಸ್ಟೆನ್ಸ್ ಎಜುಕೇಷನನ್ನು ಓಕೆ ಬೆಂಗಳೂರು ಯೂನಿವರ್ಸಿಟಿ ಮತ್ತು ಮೈಸೂರು ಯೂನಿವರ್ಸಿಟಿಗಳಲ್ಲಿ MCOM ಮತ್ತು MA ಓಕೆ ಉನ್ನತ ವ್ಯಾಸಂಗವನ್ನು ಮಾಡಿರ್ತೇನೆ. ಓಕೆ. ಸೊ ನನಗೆ ಗೊತ್ತಿರೋ ಪ್ರಕಾರ ರಾಜೇಂದ್ರ ಅವರೇ, ನೀವು ಸರಿಸುಮಾರು 4 ಪೊಲೀಸ್ ಟ್ರೈನಿಂಗನ್ನು ಮಾಡಿದ್ದೀರಿ. 4 ಪೊಲೀಸ್ ಪರೀಕ್ಷೆಗಳನ್ನು ಪಾಸ್ ಮಾಡಿರ್ತೀರಿ. ಒಂದು ಆರ್ಮ್ಡ್ ಪೊಲೀಸ್ ಕಾನ್ಸ್ಟೇಬಲ್ ಅಂತಕ್ಕಂಥದ್ದು, ಒಂದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಒಂದು, ತದನಂತರ KSISF ಸಬ್ ಇನ್ಸ್ಪೆಕ್ಟರ್ ಒಂದು, ಸಿವಿಲ್ ಸಬ್ ಇನ್ಸ್ಪೆಕ್ಟರ್ ಒಂದು. 4 ಪರೀಕ್ಷೆಗಳನ್ನು ಪಾಸ್ ಮಾಡಿದ್ದೀರಿ, 4 ಟ್ರೈನಿಂಗನ್ನು ಮಾಡಿದ್ದೀರಿ, ಹೌದಾ ಇಲ್ಲ? ಹೌದು. ಈ 4 ಪೊಲೀಸ್ ತರಬೇತಿಗಳನ್ನ ಪಡೆದಿದ್ದೀನಿ. ಬಟ್ ಆದರೆ ಇದಕ್ಕೆ ಜೊತೆಗೆ ಹಲವಾರು ಹುದ್ದೆಗಳಲ್ಲೂ ಕೂಡ ಆಯ್ಕೆಯಾಗಿದ್ದೀನಿ. ಓಕೆ. ವೈಯಕ್ತಿಕವಾಗಿ ನಾನು ಹೇಳಬೇಕು ಅಂದರೆ ಇದುವರೆಗೆ ನಾನು ಸುಮಾರು 86 ಓಕೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ನಾನು ಬರೆದಿದ್ದೀನಿ. ಓಕೆ. 86 ಪರೀಕ್ಷೆಗಳಲ್ಲಿ 13 ಸರ್ಕಾರಿ ನೌಕರಿಗಳನ್ನು, ಅದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಓಕೆ 13 ಜಾಬ್ಗಳನ್ನು ನಾನು ಪಡ್ಕೊಂಡಿದ್ದೀನಿ. ಓಕೆ. ಅದರಲ್ಲಿ ಸುಮಾರು 5 ಇಲಾಖೆಗಳಲ್ಲಿ, ಬೇರೆ ಬೇರೆ 5 ಇಲಾಖೆಗಳಲ್ಲಿ ಕೆಲಸ ಮಾಡಿದ್ದೀನಿ. ಓಕೆ. ಸಬ್ ಇನ್ಸ್ಪೆಕ್ಟ್ರಾಗಿ KSRP ಸಬ್ ಇನ್ಸ್ಪೆಕ್ಟರು, KSISF ಸಬ್ ಇನ್ಸ್ಪೆಕ್ಟರು, ಹೌದು, IRB ಸಬ್ ಇನ್ಸ್ಪೆಕ್ಟರು, ಹೌದು, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರು, ಹೌದು, ಹಾಗೆ ಸಿವಿಲ್ ಸಬ್ ಇನ್ಸ್ಪೆಕ್ಟರ್ಸು, ಈ ಎಲ್ಲ ಸಬ್ ಇನ್ಸ್ಪೆಕ್ಟರ್ಗಳು ಕೂಡ ಆಯ್ಕೆ ಆಗಿದ್ದೀನಿ. ಓಕೆ. 2014 ಬ್ಯಾಚ್ ಸಬ್ ಇನ್ಸ್ಪೆಕ್ಟ್ರಲ್ಲಿ ಓಕೆ ಆಯ್ಕೆಗೊಂಡು ನಂತರ ಕರ್ನಾಟಕ ಪೊಲೀಸ್ ಅಕಾಡೆಮಿಯಲ್ಲಿ ತರಬೇತಿ ಪಡೆದು ಓಕೆ ನಾವು ಪ್ರಸ್ತುತವಾಗಿ ನಮ್ಮ ದಕ್ಷಿಣ ವಲಯ ಕೊಳ್ಳೇಗಾಲ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ಓಕೆ ಕಳೆದ 15 ತಿಂಗಳಿಂದ ನಾನು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಓಕೆ. ಇದಲ್ಲದೆ ಇತರೆ ಇಲಾಖೆಗಳಲ್ಲಿ FDA, ಹೌದು, SDA, ಹೌದು, SDAA ಮತ್ತು PDO, ಹೌದು, ಹಾಗೆ ಫಾರೆಸ್ಟ್ ಗಾರ್ಡ್, ಇಂಡಿಯನ್ ಏರ್ಲೈನ್ಸಲ್ಲಿ ಏರೋಸ್ಟೇಸ್, ಓಕೆ, ಮತ್ತು ಅಸಿಸ್ಟೆಂಟ್ ಕಮಾಂಡೆಂಟ್ BSF, ಓಕೆ, ಈ ರೀತಿ ಹಲವಾರು ಜಾಬ್ಗಳಲ್ಲಿ ಕೂಡ ನಾನು ಉತ್ತೀರ್ಣನಾಗಿದ್ದೇನೆ. ಓಕೆ. ಅಂದರೆ ಬಹುಪಾಲು ಎಲ್ಲ ಇಲಾಖೆಗಳಲ್ಲೂ ಪರೀಕ್ಷೆಗಳಲ್ಲಿ ಉನ್ನತವಾದ ತೇರ್ಗಡೆಯನ್ನು ಹೊಂದಿದ್ದೀರಿ ಅಂತ ಹೇಳಿ. ಬಹುಪಾಲದಲ್ಲೂ ಕೂಡ ಹಲವಾರು ಪರೀಕ್ಷೆಗಳಲ್ಲೂ ಕೂಡ ಫೇಲನ್ನು ಆಗಿದ್ದೀನಿ. ಹೌದು. ಹಾಗೆ ಕೆಲವೊಂದು ಪರೀಕ್ಷೆಗಳಲ್ಲಿ ಓಕೆ 86 ಪರೀಕ್ಷೆಗಳಲ್ಲಿ 13 ಜಾಬನ್ನು ನಾನು ಇದುವರೆಗೆ ಪಡ್ಕೊಂಡಿದ್ದೀನಿ. ಓಕೆ. ಸೋಲೆ ಗೆಲುವಿನ ಮೆಟ್ಟಿಲು ಹೇಳ್ಬೇಕಂತ, ಸೋತಾಗ್ಲೇ ಗೆಲ್ಲೋ ಛಲ ಬರುತ್ತೆ, ಗೆಲುವಿನ ದಾರಿ ಕಾಣುತ್ತೆ ನಮಗೆ. ಖಂಡಿತ ಖಂಡಿತ. ನಾನು ರಾಜೇಂದ್ರ ಅವರ ಬಗ್ಗೆ ಮತ್ತೊಂದು ಪರಿಚಯವನ್ನು ಮಾಡಿಕೊಡೋ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಏನೋ ಒಂದು PSI ಆಕಾಂಕ್ಷೆ ಇಟ್ಕೊಂಡು ವಿದ್ಯಾರ್ಥಿಗಳು ಒಂದು ಓದ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಓದಿದ ನಂತರ ಸೆಲೆಕ್ಷನ್ ಆಗ್ತಾರೆ. ಅರೌಂಡ್ ಏನೋ ಒಂದು 200, 250, 300 ಪೋಸ್ಟ್ಗಳಿರುತ್ತೆ. ಅದ್ರ ಪ್ರಕಾರ ಅಪಾಯಿಂಟ್ಮೆಂಟ್ ಆಗ್ತಾರೆ. ಸೆಲೆಕ್ಷನ್ ಆದರೂ ಕೂಡ ರ್ಯಾಂಕ್ ಕೊಡ್ತಾರೆ. 1, 2, 3, 4, 500 ಇತ್ತ ಸಮಯ ಏನೋ ಒಂದು ನಂಬರ್ಸ್ ಪ್ರಕಾರ ರ್ಯಾಂಕನ್ನು ಕೊಡ್ತಾ ಹೋಗ್ತಾರೆ. ಎಷ್ಟೋ ಜನ ಸ್ಟೂಡೆಂಟ್ಸ್ಗೆ ಗೊತ್ತಿರೋದಿಲ್ಲ, PSI ಆಸ್ಪಿರೆಂಟ್ಸ್ಗೆ ಸೆಲೆಕ್ಷನ್ ಆದ ನಂತರ ಏನು KPIನಲ್ಲಿ ಸಬ್ ಇನ್ಸ್ಪೆಕ್ಟರ್ ಟ್ರೈನಿಂಗನ್ನು ಪೊಲೀಸ್ ಇಲಾಖೆ ಕೊಡುತ್ತೆ, ಟ್ರೈನಿಂಗಲ್ಲೂ ಅಗೇನ್ ರ್ಯಾಂಕಿಂಗನ್ನು ಕೊಡ್ತಾರೆ. ಯಾವ ರೀತಿ ಅಂತ ಹೇಳಿದ್ರೆ, ಔಟ್ಡೋರ್ ಆಕ್ಟಿವಿಟಿಗೆ ಒಂದು ರ್ಯಾಂಕ್, ಇಂಡೋರ್ ಕ್ಲಾಸಸ್ಗೆ ಒಂದು ರ್ಯಾಂಕ್, ಡ್ರಿಲ್ ಕ್ಲಾಸಸ್ಗೆ ಒಂದು ರ್ಯಾಂಕ್, ಆರ್ಮ್ಸ್ ಆ್ಯಂಡ್ ಅಮ್ಯುನಿಷನ್ ಅಂದರೆ ವೆಪನ್ಸನ್ನು ಯೂಸ್ ಮಾಡ್ತೀವಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ರ್ಯಾಂಕ್, ಈ ರೀತಿ ಎಲ್ಲ ಸಪ್ರೇಟ್ ರ್ಯಾಂಕಿಂಗು ಕೂಡ ಇಲಾಖೆಗೆ ಬಂದ ನಂತರ ಇರುತ್ತೆ ಟ್ರೈನಿಂಗ್ ಡೇಸಲ್ಲಿ. ರಾಜೇಂದ್ರ ಅವರು ಆಲ್ರೌಂಡ್ ಟಾಪರ್ ಅಂತ ಹೇಳಬೇಕಾಗುತ್ತೆ ನಮ್ಮ ಬ್ಯಾಚಲ್ಲಿ, 2014 ಬ್ಯಾಚಲ್ಲಿ. ಯಾವ ರೀತಿ ಅಂತ ಹೇಳಿದ್ರೆ, ಆಲ್ರೌಂಡ್ ಟಾಪರ್ ಅಂತ ಹೇಳಿದ್ರೆ, ಈಸ್ ಎಕ್ಸ್ಪರ್ಟ್ ಇನ್ ಇಂಡೋರ್ ಕ್ಲಾಸಸ್ ಅಂದರೆ ಲಾ ಕ್ಲಾಸಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ. ಔಟ್ಡೋರ್ ಕ್ಲಾಸಸ್ ಅಂದರೆ ರನ್ನಿಂಗ್, ಅಬ್ಸ್ಟೆಕಲ್ಸ್ ಎಟ್ಸೆಟ್ರಾವನ್ನು ಮಾಡೋದರಲ್ಲಿ ಅವ್ರು ಎಕ್ಸ್ಪರ್ಟ್ ಇರ್ತಾರೆ. ವೆಪನ್ಸ್ ಹ್ಯಾಂಡ್ಲ್ ಮಾಡೋದಲ್ಲೂ ಕೂಡ ರ್ಯಾಂಕರ್ ಆಗಿರ್ತಾರೆ. ಡ್ರಿಲ್ ಆ್ಯಕ್ಟಿವಿಟೀಸಲ್ಲಿ ಕೂಡ ರ್ಯಾಂಕ್ ಆಗಿರ್ತಾರೆ. ಈ ಎಲ್ಲ ಆಕ್ಟಿವಿಟೀಸಲ್ಲೂ ಕೂಡ ಬೆಸ್ಟ್ ಟ್ರೈನಿ ಅಂತೇಳಿ ಒಂದು ಅವಾರ್ಡನ್ನು ಕೊಡ್ತಾರೆ ಟ್ರೈನಿಂಗ್ ಆದ ನಂತರ KPIನಲ್ಲಿ. ಆ ರೀತಿ 2014 ಬ್ಯಾಚಲ್ಲಿ ಆಲ್ರೌಂಡ್ ಬೆಸ್ಟ್ ಆದಂಥವ್ರು ನಮ್ಮ ರಾಜೇಂದ್ರ ಅವರು. ಸೊ ಆ ಉದ್ದೇಶದಿಂದ ಈ ಒಂದು ಸಂದರ್ಶನವನ್ನು ನಾವು PSI ಆದ ಸೆಲೆಕ್ಷನ್ ಆದ ನಂತರ KPIನಲ್ಲಿ ದಿನಗಳು ಹೇಗಿರುತ್ತೆ ಅನ್ನೋದಕ್ಕೆ ಒಂದು ಸೀಮಿತಗೊಳಿಸ್ಕೊಂಡು ಸಂದರ್ಶನ ಸಾಗಿಸೋಣ. ಸೊ ಯಾಕೆಂತ ಹೇಳಿದ್ರೆ, ತಯಾರಿಗೆ ಸಂಬಂಧಪಟ್ಟ ಸಾಕಷ್ಟು ವೀಡಿಯೋಗಳನ್ನು ಹಿಂದೆ ಮಾಡಿದ್ದೇನೆ. PSIಗೆ ಪೇಪರ್ 1 ಹೇಗೆ ಓದೋದು, ಪೇಪರ್ 2 ಹೇಗೆ ಓದೋದು, ಫಿಸಿಕಲ್ ಎಕ್ಸಾಮ್ಗೆ ಹಿಂಗೆ ಪ್ರಿಪೇರ್ ಆಗೋದಕ್ಕೆ ಸಾಕಷ್ಟು ವೀಡಿಯೋಗಳನ್ನು ಆರ್ಡರ್ ಮಾಡಿ ಹಾಕಿದ್ದೇನೆ. ವಿದ್ಯಾರ್ಥಿಗಳು ಇಲಾಖೆಗೆ ಬರ್ತಾ ಇರೋದ್ರಿಂದ, ತುಂಬ ಜನ ಆಸ್ಪಿರೆಂಟ್ಸ್ ಇರೋದ್ರಿಂದ ಅವ್ರಿಗೆ ಫೀಲ್ಡ್ ಕ್ಲಾರಿಟಿ ಇರಬೇಕು, ಟ್ರೈನಿಂಗ್ ದಿನಗಳು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಇರಬೇಕಾಗುತ್ತೆ. ಸೊ ಆ ದಿಕ್ಕಿನಲ್ಲಿ ಈ ಸಂದರ್ಶನ ಸಾಗಿಸೋಣ.
ರಾಜೇಂದ್ರ ಅವರು ಹೇಳಿ, ದಿನನಿತ್ಯದ ಚಟುವಟಿಕೆ KPIಗೆ ರಿಪೋರ್ಟ್ ಹಾಕ್ತೀವಿ ಬಂದು ಟ್ರೈನಿಂಗಿಗೆ, ದಿನನಿತ್ಯ ಚಟುವಟಿಕೆ ಏನಿರುತ್ತೆ ಜನರಲ್ ಆಗಿ ಅಂತ ಹೇಳಿ? ನಾವು KPIಗೆ ನಾವು ಎಲ್ಲಿ ಸೆಲೆಕ್ಷನ್ ಆಗ್ತೀವಿ ಹೆಡ್ ಕ್ವಾರ್ಟರ್ಗೆ ನಾವು ರಿಪೋರ್ಟ್ ಆದ ನಂತರ ಓಕೆ, ನಂತರದ ದಿನಗಳಲ್ಲಿ ನಮಗೆ ತರಬೇತಿಗೆ ಅವಶ್ಯಕತೆ ಇರೋದ್ರಿಂದ ನಮಗೆ ಕರ್ನಾಟಕದಲ್ಲಿ 2 ಸಬ್ ಇನ್ಸ್ಪೆಕ್ಟರ್ಗಳಿಗೆ ತರಬೇತಿ ಕೇಂದ್ರಗಳಿದ್ದಾವೆ. ಅದು ಮೊದಲನೇದು ಕರ್ನಾಟಕ ಪೊಲೀಸ್ ಅಕಾಡೆಮಿ ಮೈಸೂರು, ಹೌದು, ಹಾಗೆ ಪೊಲೀಸ್ ಟ್ರೈನಿಂಗ್ ಸ್ಕೂಲ್ ಇದು ಗುಲ್ಬರ್ಗಾದಲ್ಲಿ. ಹೌದು. ಸೊ 2 ಅಧಿಕಾರಿಗಳಿಗೆ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಧಿಕಾರಿಗಳ ದರ್ಜೆ ಅಧಿಕಾರಿಗಳಿಗೆ ನಮಗೆ ತರಬೇತಿಯನ್ನು ಕೊಡ್ತಾರೆ. ನಾವು KPIಗೆ ಕರ್ನಾಟಕ ಪೊಲೀಸ್ ಅಕಾಡೆಮಿ ಮೈಸೂರಿಗೆ ಹೋದ ನಂತರದಲ್ಲಿ ಓಕೆ, ನಮಗೆ ಹಲವಾರು ಚಾಲೆಂಜ್ಗಳು, ನ್ಯೂ ಚಾಲೆಂಜ್ಗಳನ್ನ ನಾವು ಫೇಸ್ ಮಾಡಬೇಕಾಗುತ್ತೆ. ಹೌದು, ಅದರಲ್ಲಿ ಇಂಡೋರ್ಸ್ಗಳಿರ್ತದೆ ಮತ್ತು ಔಟ್ಡೋರ್ಸ್ಗಳಿರ್ತದೆ. ಅದರ ಡೈಲಿ ರುಟೀನ್ಸ್ ಅನ್ನೋ ಪ್ರಶ್ನೆ ಬಂದಾಗ ಓಕೆ, ಮಾರ್ನಿಂಗ್ ಅರೌಂಡ್ 5:30ಗೆ ನಮ್ಮ ಆ್ಯಕ್ಟಿವಿಟೀಸ್ ಸ್ಟಾರ್ಟ್ ಆಗುತ್ತೆ. ಹೌದು, 5:30ಇಂದ ಅಪ್ ಟು 8:30. ಹೌದು, ಆ 8:30 ಕೂಡ ಫಿಸಿಕಲ್ ಎಂಡೋರೆನ್ಸ್ PT ಎಕ್ಸಸೈಸ್ಗಳಿರ್ತವೆ. ಹೌದು, ತದನಂತರದಲ್ಲಿ ವೆಪನ್ಸ್ ಹ್ಯಾಂಡ್ಲಿಂಗ್ ಇರ್ತದೆ, ಹೌದು, ಮತ್ತು ಲಾಠಿ ಡ್ರಿಲ್ಸ್ಗಳು ಇರ್ತವೆ. ಹೌದು. ಸೊ ಈ ರೀತಿ ಡಿಫ್ರೆಂಟ್ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇನ್ನು ಮಾರ್ನಿಂಗ್ ಸೆಷನ್ ಇರ್ತದೆ. 5:30 to 8:30. 5:30 to 8:30. ಓಕೆ, ಸೊ 8:30 to 9:30 ಅಗೈನ್ ನಮಗೆ ಸ್ವಲ್ಪ ಫ್ರೆಶ್ ಅಪ್ ಆಗೋಕ್ಕೆ ಮತ್ತು ಟಿಫನ್ ಆಗೋಕ್ಕೆ, ಟಿಫಿನ್ಗೆ ನಮಗೆ 1 hour ಟೈಮ್ ಇರುತ್ತೆ. ಹೌದು. ತದನಂತರದಲ್ಲಿ 9:30ಗೆ ಎಕ್ಸಾಕ್ಟ್ ಟೈಮ್ 9:30ಗೆ, ಹೌದು, 9:25ಗೆ ನಮಗೆ ವಿಷಲ್ ಆಗುತ್ತೆ. ಹೌದು, ವಿಷಲ್ ರೋಲ್ ಕಾಲ್ ಮೀನ್ಸ್ ವಿಷಲ್ ಆಗುತ್ತೆ, ನಮಗೆ ಅಸೆಂಬಲ್ ಆಗ್ತೀವಿ. ಹೌದು. 9:30ಗೆ ಶುಡ್ ಆಲ್ ಗ್ಯಾದರ್ ಆಗಬೇಕು. ನಾವು ಇಂಡೋರ್ಗೆ ಎಕ್ಸಾಕ್ಟ್ಲಿ ಗ್ಯಾದರ್ ಆಗಬೇಕಾಗುತ್ತೆ. ಓಕೆ, ನಂತರ 9:30ಗೆ ನಮ್ಗೆ ಇಂಡೋರ್ ಕಮೆನ್ಸ್ ಆಗುತ್ತೆ. ಓಕೆ. ಇಂಡೋರ್ಗಳಲ್ಲಿ ಹಲವಾರು ಸಬ್ಜೆಕ್ಟ್ಗಳನ್ನ ನಮಗೆ ಎಕ್ಸ್ಪ್ಲೈನ್ ಮಾಡಬೇಕು, ಅವರು ಕ್ಲಾಸಸ್ನ ಕೊಡ್ತಾರೆ. ಇಂಡೋರ್ ಅಂತ ಹೇಳಿದ್ರೆ ಸ್ಟೂಡೆಂಟ್ಸಿಗೆ ಕ್ಲಾರಿಟಿ ಇರೋದಿಲ್ಲ, ಏನು ಟೀಚ್ ಮಾಡ್ತಾರೆ ಇಂಡೋರಲ್ಲಿ? ಇಂಡೋರ್ನಲ್ಲಿ IPC ಇಂಡಿಯನ್ ಪೀನಲ್ ಕೋಡ್, ಹೌದು, CRPC ಕ್ರಿಮಿನಲ್ ಪ್ರೊಸೀಜರಲ್ ಕೋಡ್, ಹೌದು, ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ಸ್, ಹೌದು, ಹಾಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನು, ಹೌದು, ಫರೆನ್ಸಿಕ್ ಎಕ್ಸೈಸ್ ಆಕ್ಟ್ಸ್ ಸಂಬಂಧಪಟ್ಟಂಗೆ, ಹೌದು, ಮತ್ತು ಇತರ ಮೈನರ್ ಆ್ಯಕ್ಟ್ಸ್ ಹೌದು, ಏನೇನು ಅದರದೇನ 5PC ಮತ್ತು CRPCಗಳನ್ನ ಹೊರತುಪಡಿಸಿ ಹೌದು, ನಮ್ಮ ದೇಶದಲ್ಲಿ ಏನೇನು ಕಾನೂನುಗಳಿದ್ದಾವೆ ಮ್ಯಾಕ್ಸಿಮಮ್ ಎಲ್ಲ ಆ್ಯಕ್ಟ್ಗಳನ್ನು, ಕಾಯ್ದೆಗಳನ್ನ ನಮಗೆ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ ಡಿಫ್ರೆಂಟ್ ಸೆಷನ್ಸ್ಗಳಲ್ಲಿ. ಓಕೆ. ನಮಗೆ ಫರೆನ್ಸಿಕ್ಸ್ ಇರ್ತದೆ, ಹೌದು, ಸೈನ್ಸಸ್ಗೆ ನಮಗೆ ಡಾಕ್ಟರ್ಸ್ಗಳು ಬರ್ತಾರೆ, ಹೌದು, ಮತ್ತು ಕ್ರಿಮಿನಾಲಜಿ ಲೆಕ್ಚರ್ಸ್ಗಳು ಬರ್ತಾರೆ, ಹೌದು, ಹಾಗೆ ಅದರ್ ಗೆಸ್ಟ್ ಫ್ಯಾಕಲ್ಟಿಗಳು ಬರ್ತಾರೆ, ಇನ್ಕ್ಲೂಡಿಂಗ್ ಎಲ್ಲ ವಿಭಾಗದ ಸಂಬಂಧಪಟ್ಟಂಗೆ ಪರ್ಫೆಕ್ಟ್ ಪೊಲೀಸ್ ಆಫೀಸರ್ ಆಗಿ ಏನು ಅವಶ್ಯಕತೆಗಳಿದ್ದಾವೆ ಓಕೆ, ಎಲ್ಲ ಒಂದು ವಿಷಯಗಳನ್ನು ಅಲ್ಲಿ ಬೋಧನೆ ಮಾಡ್ತಾರೆ. ಓಕೆ. ಆಫ್ಟರ್ ತದನಂತರದಲ್ಲಿ 1 ಗಂಟೆಗೆ ನಮಗೆ ಬಿಡ್ತಾರೆ. 1:30ಗೆ ಬಿಡ್ತಾರೆ. 1:30ಇಂದ ಎಗೇನ್ 2:45 ಗಂಟೆ ನಮಗೆ ಊಟ ಮಾಡೋಂಥದ್ದು ಕಾರ್ಯಕ್ರಮಗಳಿರ್ತವೆ. ಹೌದು, 2:45ಗೆ ಅಗೇನ್ ನಾವು ಮತ್ತೆ ಗ್ಯಾದರ್ ಆಗ್ತೀವಿ. ಹೌದು, 3 ಗಂಟೆಗೆ ಮತ್ತೆ ಗ್ರೌಂಡಲ್ಲಿ ನಾವು ಅಸೆಂಬಲ್ ಆಗ್ತೀವಿ. ಹೌದು, 3 ಗಂಟೆಯಿಂದ ಅಗೇನ್ 5:30 ಗಂಟೆ ನಾವು ಏನಿದೆ ಔಟ್ಡೋರ್ ಆ್ಯಕ್ಟಿವಿಟೀಸ್ ಲೈಕ್ ವೆಪನ್ ಹ್ಯಾಂಡ್ಲಿಂಗ್, ಹೌದು, ರನ್ನಿಂಗ್ ಎಕ್ಸಸೈಸ್, ಎಕ್ಸಾಕ್ಟ್ಲಿ, ಮತ್ತು ಫಿಸಿಕಲ್ ಎಂಡರೆನ್ಸ್ಗಳು ಅದರ್, ಹೌದು, ಡ್ರಿಲ್, ಹೌದು, ಲಾಠಿ, ಹೌದು, ಹಾಗೆ ಸ್ವಾರ್ಡ್, ಹೌದು, ಈ ರೀತಿ ಡಿಫ್ರೆಂಟ್ ಎಕ್ಸಸೈಸ್ಗಳನ್ನ, ಫಿಸಿಕಲ್ ಎಕ್ಸಸೈಸ್ಗಳನ್ನ ಹೌದು ಮಾಡಿಸ್ತಾರೆ. ಓಕೆ. ಆಫ್ಟರ್ 5:30 ನಮಗೆ ಅಗೇನ್ 15 ಮಿನಿಟ್ಸ್ ಫಾರ್ ಬ್ರೇಕಪ್ ಇರುತ್ತೆ. ಒಂದು ಕಾಫಿ ಅಥವಾ ಟೀ ಸ್ನ್ಯಾಕ್ಸ್ಗಳಿಗೆ 5:30 to 5:45ಗೆ ಸ್ನ್ಯಾಕ್ಸ್ ಇರುತ್ತೆ. ಅಗೇನ್ 5:45ಗೆ ಅಸೆಂಬಲ್ ಆಗ್ತೀವಿ. ಅಪ್ ಟು 6:30, 6:45 ಗಂಟನೂ ಕೂಡ ನಮಗೆ ಅಗೇನ್ ಸ್ಪೋರ್ಟ್ಸ್, ವಾಲಿಬಾಲ್, ಹೌದು, ಈವನ್ ಕ್ರಿಕೆಟ್, ಹೌದು, ಮತ್ತು ಶೆಟ್ಲ್ ಆಡ್ತಾರೆ, ಹೌದು, ಹಾಗೆ ಮತ್ತು ಸ್ವಿಮ್ಮಿಂಗ್ ಇರುತ್ತೆ. ಸ್ವಿಮ್ಮಿಂಗು ಕೂಡ ಎಕ್ಸಾಕ್ಟ್ಲಿ. ಇದು ಹೆಣ್ಮಕ್ಳಿಗೂ ಕೂಡ ತಮ್ಮದೇ ಆದ ಬೇರೆ ಆಟಗಳು ಕೆಲವೊಂದಿದ್ದಾವೆ. ಸೊ ಹೆಣ್ಮಕ್ಳು ಕೂಡ ಆಟ ಆಡ್ತಾರೆ. ಫುಟ್ಬಾಲ್, ಈ ರೀತಿ ಡಿಫ್ರೆಂಟ್ ಆಟಗಳಿರೋದ್ರಿಂದ ಕೆಲವರೆಲ್ಲ ಲೈಬ್ರರಿಗೂ ಹೋಗೋಂಥ ಸಾಧ್ಯತೆಗಳಿರ್ತವೆ. ಮತ್ತು ಜಿಮ್ ಇದೆ. ಸೊ ಈ ರೀತಿ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ಗಳನ್ನ ಆಫ್ಟರ್ 5:45 ಅಪ್ ಟು 7 ಗಂಟೆನೂ ಕೂಡ ಮಾಡುವಂಥದ್ದು ಅವಕಾಶಗಳಿದ್ದಾವೆ. ಓಕೆ. ಒಂದು ಓವರಾಲ್ ಬ್ರೀಫಿಂಗನ್ನು ಕೊಟ್ಟರೆ ಏನಿರುತ್ತೆ ಡೈಲಿ ರೊಟೀನು KPIಗೆ ಬಂದ ನಂತರ ವಿದ್ಯಾರ್ಥಿಗಳಿಗೆ ಅಂತ ಹೇಳಿ. ಸೊ ಸ್ಟೂಡೆಂಟ್ಸ್ ಒಂದು ಪ್ರಶ್ನೆ ಕೇಳ್ತಾರೆ. ಈಗ ಎಕ್ಸಾಂಪಲ್ ಫಿಸಿಕಲ್ ಎಕ್ಸಾಮಿನೇಷನ್ಗೆ 1600 ಮೀಟರ್ 7 ಮಿನಿಟ್ಸಲ್ಲಿ ಹೊಡ್ತಾರೆ, ಬರ್ತಾರೆ, ಸೆಲೆಕ್ಷನ್ ಹಾಕ್ತಾರೆ ಅಂತ ಹೇಳಿ. ಎಷ್ಟು ಫಿಸಿಕಲ್ ಆಕ್ಟಿವಿಟಿ ತೆಗೆದುಕೊಂಡ್ರೆ ರನ್ನಿಂಗ್, ಎವ್ರಿ ಡೇ ರನ್ನಿಂಗ್ ಇಸ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಅವರ್ ಟ್ರೈನಿಂಗ್. ಎಷ್ಟು ಕಿಲೋಮೀಟರ್ಸ್ನ ರನ್ನಿಂಗನ್ನು ಮಾಡಿಸ್ತಾರೆ, ಯಾವ ರೀತಿ ಇರುತ್ತೆ ಅದ್ರ ಬಗ್ಗೆ ಅಂತ ಹೇಳಿ ಔಟ್ಡೋರ್ಗೆ ಸ್ಪೆಸಿಫಿಕಲಿ ಮೆನ್ಷನ್ ಮಾಡ್ಕೊಂಡು ಹೇಳೋದ್ರೆ? ಟ್ರೈನಿಂಗಲ್ಲಿ ಪ್ರಾರಂಭಿಕ ದಿನಗಳಲ್ಲಿ ನಮಗೆ ಸ್ವಲ್ಪ ಒಂದು ಫಿಸಿಕಲ್ ಎಕ್ಸಾಮಿನೇಷನ್ಗಳು, ಟೆಸ್ಟ್ಗಳು ಸ್ವಲ್ಪ ಸಿಂಪಲ್ ಆಗಿರ್ತದೆ. ಓಕೆ. ದಿನನಿತ್ಯನ ಕಳಿತಾ ಮತ್ತೆ ಮೊದಲು ಫಸ್ಟ್ ಮಂತ್ಗೆ, ಸೆಕೆಂಡ್ ಮಂತ್ಗೆ, ಥರ್ಡ್ ಮಂತ್ಗೆ, ಈ ರೀತಿ ನಮಗೆ ಟೋಟಲ್ 12 months ಆಫ್ ಟ್ರೈನಿಂಗ್ ಇರೋದ್ರಿಂದ ಪ್ರತಿ ತಿಂಗಳಿಗೂ ಕೂಡ ಅದರ ಫಿಸಿಕಲ್ ಇವುಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಪ್ರಾರಂಭದಲ್ಲಿ 4 ಕಿಲೋಮೀಟ್ರು, 2 ಕಿಲೋಮೀಟ್ರು, ಈಗ 5 ಕಿಲೋಮೀಟ್ರ್ ಇರುತ್ತೆ. ಅದು ಹೋಗ್ತಾ ಅಪ್ ಟು ಎಕ್ಸ್ಟೆಂಡ್ 40 ಕಿಲೋಮೀಟ್ರ್ ಗಂಟನೂ ಕೂಡ ನಮಗೆ ರೂಟ್ ಮಾರ್ಚ್ಗಳಿರ್ತದೆ. ಈವನ್ ಮ್ಯಾರಥಾನ್ಗಳು ಕೂಡ ಮಾಡ್ತಾರೆ. 40 ಕಿಲೋಮೀಟ್ರ್ ಗಂಟು ಅಪ್ ಟು
40 ಕಿಲೋಮೀಟರ್ ನಾನ್ ಸ್ಟಾಪ್ ರನ್ನಿಂಗ್ ಮಾಡ್ತಕ್ಕಂಥ ಎಂಡ್ಯೂರೆನ್ಸ್ ಡೆವಲಪ್ ಆಗುತ್ತೆ at the end of the ಖಂಡಿತ training. ಆಗುತ್ತೆ, ಖಂಡಿತ ಆಗುತ್ತೆ. ಸ್ಟೂಡೆಂಟ್ಸ್ಗೆ ಎಷ್ಟೊಂದು ಕ್ಲಾರಿಟಿ ಇರೋದಿಲ್ಲ. ಒನ್ಸ್ ನೀವು PSI ಟ್ರೈನಿಂಗನ್ನು ತೆಗೆದುಕೊಳ್ತಿರಲ್ಲ, ನಿಮ್ಮಲ್ಲಿ ಎಷ್ಟು ಫಿಸಿಕಲ್ ಫಿಟ್ನೆಸ್ನ ಟ್ರೈನ್ ಮಾಡ್ತಾರೆ ಅಂತ ಹೇಳಿದ್ರೆ ನಾನ್ ಸ್ಟಾಪ್ 40 ಕಿಲೋಮೀಟರ್ ರನ್ ಮಾಡ್ತಕ್ಕಂಥ ಎಂಡ್ಯೂರೆನ್ಸ್ ನಿಮ್ಮಲ್ಲಿ ಡೆವಲಪ್ ಆಗುತ್ತೆ. ಅದರಲ್ಲಿ ವಿಚಾರ ನಾವು ಪ್ರಾರಂಭದಲ್ಲಿ ನಮಗೆ ಹೋದಾಗ ಭಯ ಆಗುತ್ತೆ. ಹೌದು, ನಮಗೆ 2 ಕಿಲೋಮೀಟರ್ 2 ರೌಂಡ್ 1 ಕಿಲೋಮೀಟರ್ ಓಡೋಕ್ಕಾಗಲ್ಲ ಅನ್ನೋ ಒಂದು ಇರ್ತದೆ. ಇನ್ಕ್ಲೂಡಿಂಗ್ ಹೆಣ್ಮಕ್ಳು ಕೂಡ ಹೌದು, ಗಾಬರಿ ಆಗುವಂಥದ್ದು ಸಾಧ್ಯತೆಗಳಿರ್ತವೆ. ಹೌದು. ಆದರೆ ಕೊನೆಯ ಕ್ಷಣದಲ್ಲಿ ನಮಗೆ ಅಪ್ ಟು ಆಫ್ಟರ್ 6 ಮಂತ್ಸ್ 7 ಮಂತ್ 8 ಮಂತ್ಸ್ ಆದಮೇಲೆ 40 ಕಿಲೋಮೀಟರ್ ಆಫ್ ರನ್ನಿಂಗ್ ನಾವು ಮಾಡ್ತೀವಿ. ಇನ್ಕ್ಲೂಡಿಂಗ್ ನಮ್ಮ ಹೆಣ್ಮಕ್ಳು ಟ್ರೈನಿಸ್ಗಳು ಕೂಡ ನಮ್ಮ ಜೊತೆ ಓಡ್ತಾರೆ. ಹೌದು. ಕೆಲವು ಸಂದರ್ಭದಲ್ಲಿ ವಿತ್ ವೆಪನ್ ವಿತ್ ಸ್ಯಾಂಡ್ ಬ್ಯಾಗ್ ತಗೊಂಡು ಕೂಡ ಹೋಗುವಂಥ ಅವಕಾಶ. ಎಷ್ಟು ಬರುತ್ತೆ ವೆಯ್ಟ್? ಸ್ಯಾಂಡ್ ಬ್ಯಾಗ್ ವೆಯ್ಟ್ ಅರೌಂಡ್ ಎಷ್ಟು ಬರುತ್ತೆ? ಅರೌಂಡ್ 8 to 10 kg ಇರ್ತದೆ. ವೆಪನ್ ಎಷ್ಟು ಬರುತ್ತೆ ಅರೌಂಡ್ ವೆಯ್ಟ್ ಅಂತ ಹೇಳಿದ್ರೆ? ವೆಪನ್ ಅರೌಂಡ್ ಆಲ್ಮೋಸ್ಟ್ 1.5 kg 2 kg. ಕೆಲವು ಡಿಫೆನ್ಸ್ ವೆಪನ್ ಅಂದ್ರೆ ಸ್ಯಾಂಡ್ ಬ್ಯಾಗ್ ಪ್ಲಸ್ ವೆಪನ್ ಸರಿ ಅರೌಂಡ್ 7 to 10 kg ಅರೌಂಡ್ 8 to 12 kg ಬರುತ್ತೆ. ಅಂದ್ರೆ 8 ರಿಂದ 12 kg ವೆಯ್ಟ್ ಅನ್ನು ಹಾಕೊಂಡು ನೀವು ಅಷ್ಟು ರನ್ನಿಂಗ್ ಅನ್ನು ಮಾಡಬೇಕಾಗುತ್ತೆ. ರನ್ನಿಂಗ್ ಮಾಡಬೇಕಾಗುತ್ತೆ. ಕೆಲವು ವಾಕ್ ಅಂಡ್ ರನ್ ಇರ್ತದೆ, ಕೆಲವು ನಮ್ಮ ರೂಟ್ ಮಾರ್ಚ್ಗಳು ಬರೀ ಓನ್ಲಿ ವಾಕ್ ಇರ್ತದೆ. ಡಿಫ್ರೆಂಟ್ ಎಕ್ಸಸೈಸಸ್ಗಳು ಇರುತ್ತೆ. ಓಕೆ, ನೀವು ಮೆನ್ಷನ್ ಮಾಡ್ತಾ ಹೇಳಿದ್ರಿ ಮಾರ್ನಿಂಗ್ ಏನಾಗುತ್ತೆ 5:30 to 8:30 ಔಟ್ಡೋರ್ ಸೆಷನ್ ಇರುತ್ತೆ. 8:30 to 9:15ವರೆಗೂ ಕೂಡ ಒಂದು ನಮಗೆ ಬ್ರೇಕ್ಫಾಸ್ಟು ಫ್ರೆಶ್ ಅಪ್ ಆಗಲಿಕ್ಕೆ ಯೂನಿಫಾರ್ಮ್ ಹಾಕ್ಕೊಂಡು ಇಂಡೋರ್ ಕ್ಲಾಸಸ್ಗೆ ರೆಡಿಯಾಗಿ ಟಿಫಿನ್ ಮಾಡ್ಕೊಂಡು ಗ್ಯಾದರ್ ಆಗಲಿಕ್ಕೆ 45 ಮಿನಿಟ್ಸ್ ಟೈಮ್ ಇರುತ್ತೆ. ಅಂದರೆ 8:30 to 9:15 45 ನಿಮಿಷ ಇರುತ್ತೆ. ಸಹಜವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ನಾವೊಂದು ಬಂದು ಫ್ರೆಶ್ ಅಪ್ ಆಗಿ ಟಿಫಿನ್ ಮಾಡಿ ಯೂನಿಫಾರ್ಮ್ ಹಾಕ್ಕೊಂಡು ಹೋಗಲಿಕ್ಕೆ ಇನ್ ಟರ್ಮ್ಸ್ ಆಫ್ ಅವರ್ಸ್ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಬಟ್ ಅಲ್ಲಿ ಕೊಡ್ತಕ್ಕಂಥ ಟೈಮ್ ಕೇವಲ 45 ಮಿನಿಟ್ಸ್. ಸೊ ಇಷ್ಟು ಶಾರ್ಪ್ ಆಗಿ ಅಥವಾ ಇಷ್ಟು ಬ್ರಿಸ್ಕ್ ಆಗಿ ಅಥವಾ ಇಷ್ಟೊಂದು ಕಡಿಮೆ ಟೈಮ್ ಸ್ಪ್ಯಾನಲ್ಲಿ ಅಷ್ಟು ಆಕ್ಟಿವಿಟೀಸನ್ನು ನಾವು ಮಾಡ್ಕೋಬೇಕಾಗುತ್ತೆ. ಯಾಕೆ ಆ ರೀತಿಯಾಗಿ ಟ್ರೈನಿಂಗನ್ನು ಅಷ್ಟು ಕಡಿಮೆ ಟೈಮನ್ನು ಕೊಡ್ತಾರೆ ಟ್ರೈನಿಂಗಲ್ಲಿ ಅಂತ ಹೇಳಿ? ಖಂಡಿತ ಮಾಡ್ಕೋಬೋದು. ಆ 45 ಮಿನಿಟ್ಸಲ್ಲಿ ನಾವುಗಳೆಲ್ಲ ಅದನ್ನು ಮಾಡಿ ನಂತರ ಈವನ್ 15 ಮಿನಿಟ್ಸು ಕೂಡ ರೆಸ್ಟು ಮಾಡ್ಬೋದು ಅಂತ ಅವಕಾಶಗಳು ನಮಗಿದೆ. ಯಾಕೆಂದರೆ ಎಲ್ಲರಿಗೂ ಒಂದೇ ಒಂದು ಡೈನಿಂಗ್ ಹಾಲ್ ಇದೆ, ಹೆಣ್ಮಕ್ಳಿಗೆ ಸಪ್ರೇಟ್ ಇದೆ, ಗಂಡು ಮಕ್ಳಿಗೆ ಸಪ್ರೇಟ್ ಇದೆ ಡೈನಿಂಗ್ ಹಾಲಲ್ಲಿ. ಅಲ್ಲೇನು ಕಾನ್ಫ್ಲಿಕ್ಟ್ ಏನು ಡಿಸ್ಟರ್ಬೆನ್ಸ್ ಆಗಲ್ಲ. ಹೌದು. ನಂತರ ಬಂದರೆ KPAದಲ್ಲಿ ಕರ್ನಾಟಕ ಪೊಲೀಸ್ ಅಕಾಡೆಮಿಲಿ ಕಾಡಾಗೆ ಒಂದು ರೂಮ್ನಲ್ಲಿ ಅಥವಾ ಒಂದು ನಮಗೆ ಕೊಟ್ಟಂಥ ಒಂದು ಅಪಾರ್ಟ್ಮೆಂಟಲ್ಲಿ 3 ಮೆಂಬರ್ಸ್ ಇರ್ತಾರೆ. ಹೌದು. 3 ಮೆಂಬರ್ಸಲ್ಲೂ ಕೂಡ ನಾವು ಟಿಫನ್ಗೆ ಹೋದಂಥ ಸಂದರ್ಭದಲ್ಲಿ ಇನ್ನೊಬ್ರು ಅವ್ರಿಗೆ ಸ್ನಾನ ಮಾಡ್ಕೊಳ್ಳೋದು. ಸೊ ಈ ರೀತಿ ಆಗುವಂಥದ್ದಿದೆ. ನಮಗೆ ಟೈಮಿಂಗ್ಸ್ ವೇರಿಯೇಷನ್ ಮಾಡ್ಕೊಂಡು ನಾವು ವಿತಿನ್ 30 ಮಿನಿಟ್ಸಲ್ಲಿ ಎಲ್ಲ ನಾವು ಪ್ರಿಪೇರ್ ಮಾಡ್ಕೊಂಡು ವಿತ್ ಯೂನಿಫಾರ್ಮ್ ಹಾಕೊಂಡು ನಾವು ರೆಡಿ ಇರ್ಬೋದು. ಸಮಸ್ಯೆ ಏನಿಲ್ಲ. 45 ಮಿನಿಟ್ಸ್ ಇಸ್ ಎನಫ್. ಅಂದರೆ ಅಲ್ಲಿ ಇಂಟೆನ್ಷನ್ ಏನು, ಯಾಕಷ್ಟು ಟೈಮ್ ಕಡಿಮೆ ಟೈಮ್ ಕೊಟ್ಟು ಕೆಡೆಟ್ಸ್ಗೆ ಅಲ್ಲಿ ಆ ಒಂದು ಪ್ರಿಪ್ರೇಷನ್ ಮಾಡ್ಕೊಳ್ಳೋಕೆ ಅವಕಾಶ ಮಾಡಿಕೊಡ್ತಾರೆ. ತುಂಬ ಕಡಿಮೆ ಟೈಮ್ ಯಾಕೆ ಇಟ್ಟಿರ್ತಾರೆ? ಲಾಜಿಕ್ ಏನಿರುತ್ತೆ ಅದರಿಂದ? ಸೈಂಟಿಫಿಕ್ ರೀಸನ್ ಅಂತ ಹೇಳಿದ್ರೆ ಸೈಂಟಿಫಿಕ್ ರೀಸನ್ ಅಂತಂದರೆ ಅವರು ಮೆಂಟಲಿ ಮತ್ತು ಫಿಸಿಕಲಿ ಎರಡೂ ಕೂಡ ಫಿಟ್ ಇರಬೇಕಾಗುತ್ತೆ. ಹೌದು. ಅವ್ರಿಗೆ ರಿಲ್ಯಾಕ್ಸೇಷನ್ ಜಾಸ್ತಿ ಆಗಬಾರ್ದು. ಯಾಕಂದರೆ ರಿಲ್ಯಾಕ್ಸೇಷನ್ ಫೀಲ್ಡಲ್ಲಿ ಪ್ರಾಕ್ಟಿಕಲ್ ಆಗಿ ಅವ್ರು ಯಾವಾಗಲೂ ಕೂಡ ಆ್ಯಕ್ಟಿವ್ ಆಗಿರಬೇಕಾಗುತ್ತೆ. ಯಾಕೆಂದರೆ ಕೆಲವೊಂದು ಲಾಂಡ್ ಆರ್ಡರ್ ಸಿಚುವೇಶನ್ಗಳಲ್ಲಿ ನಾವು ಆ್ಯಕ್ಟಿವ್ ಆಗಿ ಕೆಲಸ ಮಾಡಬೇಕಾಗತ್ತೆ. ಹಾಗಾಗಿ ತರಬೇತಿ ಅವಧಿಗಳಲ್ಲಿ ಅವ್ರನ್ನ ಆ್ಯಕ್ಟಿವ್ ಮಾಡಿದ್ರೆ ಫೀಲ್ಡ್ಗಳಲ್ಲಿ ಅವರು ಇನ್ನೂ ಉತ್ತಮವಾಗಿ ಕೆಲಸ ಮಾಡ್ಬೋದು ಅನ್ನೋದು ಒಂದು ಲಾಜಿಕ್ಕಿಂದ ಆ ರೀತಿ ಟೈಮ್ ಶೆಡ್ಯೂಲ್ನ ಕಡಿಮೆ ಮಾಡಿರ್ತಾರೆ. ಅದನ್ನು ನಾವು ಆರಾಮ್ಸೆ ಮಾಡ್ಬೋದು, ಏನು ಸಮಸ್ಯೆ ಇಲ್ಲ. ಓಕೆ. ಸೊ ಇದಾದ ನಂತರ ಡಯಟ್ರಿ ಪ್ರಾಕ್ಟೀಸಸ್ ಹೇಗಿರುತ್ತೆ KPAನಲ್ಲಿ ಅಂತ ಹೇಳಿದ್ರೆ? ಊಟ ತಿಂಡಿಗಳು ಇದೆಲ್ಲ ಯಾವ ರೀತಿಯಾಗಿ ಮಾಡಲ್ ಇರುತ್ತೆ ಡಯಟ್ರಿ ಪ್ರಾಕ್ಟೀಸಸ್ ಅಂತ ಹೇಳಿದ್ರೆ ಟ್ರೈನಿಂಗ್ ಡೇಸಲ್ಲಿ? ಟ್ರೈನಿಂಗ್ ಡೇಸ್ಗಳಲ್ಲಿ ಊಟ ಇದೇ ರೀತಿ ಊಟ ಸ್ಪೆಸಿಫಿಕ್ಕಾಗಿ ಕೊಡಬೇಕು ಅಂತ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಡಾಕ್ಟರ್ಸ್ಗಳು ಅದನ್ನು ಸಜೆಸ್ಟ್ ಮಾಡಿರ್ತಾರೆ. ಅದಕ್ಕೊಂದು ಡಯಟ್ರಿ ಫುಡ್ಡು ಕೂಡ ಒಂದು ಇರುತ್ತೆ, ಚಾರ್ಟ್ ಇರುತ್ತೆ. ಇದೇ ಮಾರ್ನಿಂಗ್ ಇದೇ ಟಿಫನ್ ಕೊಡಬೇಕು, ಮಧ್ಯಾಹ್ನ ಇದೇ ಊಟ ಕೊಡಬೇಕು, ಸಂಜೆ ಇದೇ ಸ್ನ್ಯಾಕ್ಸ್ ಕೊಡಬೇಕು, ನೈಟ್ ಇದೇ ಊಟ ಕೊಡಬೇಕು, ಇದೇ ಪ್ರೋಟೀನ್ಸ್ ಈ ರೀತಿಯೇ ಇರಬೇಕು ಅಂತಂದ್ಬಿಟ್ಟು ಒಂದು ಡಯಟ್ರಿ ನಮ್ಗೊಂದು ಚಾರ್ಟ್ ಇದೆ. ಅದ್ರ ಪ್ರಕಾರ ಮಾಡ್ತಾರೆ. ಊಟಕ್ಕೆ ಅಲ್ಲಿ ಯಾವತ್ತೂ ನಮಗೆ ಸಮಸ್ಯೆ ಬರೋಲ್ಲ. ತುಂಬ ಅದಕ್ಕೆ ಸೂಪರ್ವೈಸರ್ ಆಫೀಸರ್ಸ್ ಇರ್ತಾರೆ. ಮತ್ತು ಹಾಗಾಗಿ ನಮ್ಮ ನಿರ್ದೇಶಕರು ಡೈರೆಕ್ಟರ್ ಸಾಹೇಬರು ಕೂಡ ಅಲ್ಲಿಗೆ ಬರೋದ್ರಿಂದ ಖಂಡಿತವಾಗಿ ಊಟದಲ್ಲಿ ಯಾವುದೇ ರೀತಿ ಸಮಸ್ಯೆಗಳು ಪೊಲೀಸ್ ಅಕಾಡೆಮಿಲಿ ಬರಲ್ಲ ಅನ್ನೋದನ್ನು ಹೇಳಕ್ಕೆ ಬಯಸ್ಬೋದು. ಓಕೆ. ಅಂದರೆ ಸೈಂಟಿಫಿಕ್ ಫುಡ್ಡನ್ನು ಕೊಡ್ತಾರೆ? ಖಂಡಿತ ಸೈಂಟಿಫಿಕ್ ಫುಡ್ ಇರುತ್ತೆ. ಯಾಕೆಂದರೆ ಅಲ್ಲಿ ದಕ್ಷಿಣ ಕರ್ನಾಟಕದವರು ಕೂಡ ಆಯ್ಕೆ ಆಗ್ತಾರೆ, ಉತ್ತರ ಕರ್ನಾಟಕದ ವಿದ್ಯಾರ್ಥಿಗಳು ಮತ್ತೆ ವೆಸ್ಟರ್ನ್ ಘಾಟ್ಸ್ ವಿದ್ಯಾರ್ಥಿಗಳು ಕೂಡ ಆಯ್ಕೆ ಆಗ್ತಾರೆ. ಎಲ್ಲರ ಒಂದು ಸಮ್ಮಿಲನವಾಗಿ ಒಂದು ತಗೊಂಡು ಒಂದು ಫುಡ್ ಚಾರ್ಟ್ ಅನ್ನ ಮಾಡ್ತಾರೆ. ಯಾರಿಗೂ ಕೂಡ ಅಲ್ಲಿ ತಿನ್ನೋಕೆ ಊಟ ಮಾಡಕ್ ಆಗದೆ ಇರೋಂಥ ಪರಿಸ್ಥಿತಿ ಏನಾಗಲ್ಲ. ಎಲ್ಲರಿಗೂ ಕೂಡ ನೋಡಿ ಒಂದು ಚಾರ್ಟ್ ಮಾಡಿ ಮಾಡ್ತಾರೆ. ಪ್ಲಸ್ ಅದು ನ್ಯೂಟ್ರಿಷನಲ್ ಫುಡ್ ಅನ್ನ ಖಂಡಿತ ನ್ಯೂಟ್ರಿಷನಲ್ ಫುಡ್ ಇದ್ದೇ ಇರುತ್ತೆ. ಸೊ ಇದಾದ ನಂತರ ವೆಪನ್ ಟ್ರೈನಿಂಗ್ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಪಾರ್ಸಲ್ ಆಫ್ ಅವರ್ ಪೊಲೀಸ್ ಟ್ರೈನಿಂಗ್ ಇರ್ತದೆ. ಸೊ ವೆಪನ್ಸ್ ತೆಗೆದುಕೊಂಡ್ರೆ ಯಾವ್ಯಾವ ವೆಪನ್ಸನ್ನು ಟ್ರೈನಿಂಗನ್ನು ಕೊಡ್ತಾರೆ ಪೊಲೀಸ್ PSI ಟ್ರೈನಿಂಗ್? ವೆಪನ್ಸ್ ಅನ್ನ ದೊಡ್ಡ ಒಂದು ಟಾಪಿಕ್, ಅದು ದೊಡ್ಡ ಟಾಪಿಕ್ ವೆಪನ್ಸ್ ಅನ್ನೋದು. ಹೌದು. ಅದರಲ್ಲಿ ನಮಗೆ ಲಾಠಿ ಬರುತ್ತೆ. ಹೌದು. ಹಾಗೆ ನಮ್ಮ ಅದರ್ ಫೈರ್ ಆರ್ಮ್ಸ್ಗಳು ಕೂಡ ಬರ್ತವೆ. ಟೋಟಲ್ ವೆಪನ್ಸ್ ಅಂತ ಕರಿತೀವಿ. ಹೌದು. ನಮ್ಮ ಕರ್ನಾಟಕ ಪೊಲೀಸ್ ಅಕಾಡೆಮಿಲಿ ವೆಪನ್ಸ್ಗಳಿಗೆ ಸಂಬಂಧಪಟ್ಟಂಗೆ ಹಲವಾರು ವೆಪನ್ಸ್ಗಳನ್ನ ತರಬೇತಿಯನ್ನು ಕೊಡ್ತಾರೆ. ಇದೆ ಫುಲ್ ಫ್ಲೆಡ್ಜ್ಡ್ ವೆಪನ್ಸ್ಗಳೆಲ್ಲ ಇದ್ದಾವೆ. ಹೌದು. ಅಲ್ಲಿ ನಮಗೆ .303 ರೈಫಲಿಂದ ಹಿಡಿದು MP5 ವೆಪನ್ಗಳಿಗೂ ಕೂಡ ನಮಗೆ ತರಬೇತಿ ಕೊಡ್ತಾರೆ. ಎಕ್ಸಾಕ್ಟ್ಲಿ. .303 ರೈಫಲ್ಸ್, 9mm ಪಿಸ್ಟಲ್. ಹೌದು.
ಹಾಗೆ ರಿವಾಲ್ವರು, ಹೌದು, ಕಾರ್ಬನ್ ಮೆಷಿನ್ ಗನ್ನು, ಎಕ್ಸಾಕ್ಟ್ಲಿ, ಲೈಟ್ ಮೆಷಿನ್ ಗನ್ನು, AK-47, AK-56, ಇನ್ಸಾಸ್ ವೆಪನ್ನು, ಹೌದು, ಈ ರೀತಿ ಹಲವಾರು ವೆಪನ್ಗಳ ಬಗ್ಗೆ ನಮಗೆ ತರಬೇತಿ ಕೊಡ್ತಾರೆ. ಈವನ್ ನಮ್ಮ ಫೈರ್ ಏನಿದೆ ಶಾರ್ಟ್ ರೇಂಜ್ಗಳು ಕೂಡ ನಮಗೆ ಫೈರ್ ಮಾಡಿಸ್ತಾರೆ. ಹಾಗೆ ಲಾಂಗ್ ರೇಂಜ್ಗೂ ಕೂಡ ಕರ್ಕೊಂಡೋಗಿ ಹೌದು, ಹಾಗಾಗಿ ನಮಗೆ ತರಬೇತಿಯನ್ನು ಗುಂಡು ಹೊಡೆಯುವಂಥ ಒಂದು ತರಬೇತಿಗಳನ್ನ ಕೂಡ ಮಾಡಿಸ್ತಾರೆ. ಸೊ ನೀವು ಆ್ಯಸ್ ಎ ಪೊಲೀಸ್ ಆಫೀಸರು ವೆಪನ್ ಅನ್ನೋ ಒಂದು ಪದವನ್ನು ಕೇಳಿದ ತಕ್ಷಣ ಏನು ಫೀಲ್ ಆಗುತ್ತೆ ಆ್ಯಸ್ ಎ ಪೊಲೀಸ್ ಆಫೀಸರ್ ವೆಪನ್ ಅಂತಕ್ಕಂಥ ವರ್ಡ್ ಕೇಳಿದ್ರೆ ಏನು ಅನಿಸುತ್ತೆ ನಿಮಗೆ ಸೆನ್ಸ್ ಅಂತ? ವೆಪನ್ ಅಂದರೆ ಇಟ್ಸ್ ಎ ಪಾರ್ಟ್ ಆಫ್ ಅವರ್ ಯೂನಿಫಾರ್ಮ್. ಎಕ್ಸಾಕ್ಟ್ಲಿ, ಹೌದು. ವೆಪನ್ ಅನ್ನೋದು ನಮಗೆ ಒಂದು ತಿಲಕ ಇದ್ದಾಗೆ, ಹೌದು, ಎಕ್ಸಾಕ್ಟ್, ಭೂಷಣ ನಮಗೆ 100%. ಒಬ್ಬ ವ್ಯಕ್ತಿಗೆ ತಿಲಕ ಹೇಗೋ ಪೊಲೀಸ್ ಅಂತಕ್ಕಂಥ ಒಬ್ಬ ವ್ಯಕ್ತಿಗೆ ಅವನಿಗೆ ವೆಪನ್ ಅಂತಕ್ಕಂಥದ್ದಷ್ಟು ಒಂದು ಶೋಭೆ ಅಂತಕ್ಕಂಥದ್ದು ಒಂದು ಮಾತನ್ನು ಹೇಳ್ಬೋದು ಅಂತ ಹೇಳ್ತೀರಿ. ಸೊ ಇದಾದ ನಂತರ ಟ್ರೈನಿಂಗ್ ಇಂಡೋರ್ ತೆಗೆದುಕೊಳ್ಳೋದಾದರೆ ಡಿಫ್ರೆಂಟ್ ಆ್ಯಕ್ಟ್ಸ್ಗಳಿರ್ಬೋದು, ಡಿಫ್ರೆಂಟ್ ಲಾಗಳನ್ನು ಟೀಚ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಎಷ್ಟು ಇಂಪಾರ್ಟೆಂಟ್ ಪಾತ್ರ ವಹಿಸುತ್ತೆ ಅದು ಅಂತಕ್ಕಂಥದ್ದು ಪೊಲೀಸ್ ಟ್ರೈನಿಂಗಲ್ಲಿ, ಇಂಡೋರ್ ಕ್ಲಾಸಸ್, ಲಾ ಟ್ರೈನಿಂಗ್ಗಳು ಹೇಗೆ ಎಷ್ಟು ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ನಿಮ್ಮ ಪ್ರಕಾರ? ಪೊಲೀಸ್ ಇಲಾಖೆಗೆ ಇಂಡೋರ್ಸ್ ಅನ್ನೋದು ತುಂಬ ಪ್ರಮುಖವಾದ ಒಂದು ಅಂಶ. ಹೌದು, ಅದರಲ್ಲಿ ನಮಗೆ ಬರೀ ಕಾನೂನುಗಳ ಜೊತೆಗೆ ಇತರ ಆಸ್ಪೆಕ್ಟ್ಗಳು ಕೂಡ ನಾವು ನೋಡಬೇಕಾಗತ್ತೆ. ಹೌದು, ಇವತ್ತಿನ ಒಂದು ನವಡೇಸ್ ಪೊಲೀಸಿಂಗ್ ಅನ್ನೋದು ಒಂದು ಚಾಲೆಂಜಿಂಗ್ ಡಿಪಾರ್ಟ್ಮೆಂಟು. ಹೌದು, ಪ್ರತಿನಿತ್ಯ ಯಾವುದಕ್ಕೆ ಒಂದು ಸರ್ಕಾರದಲ್ಲಿ ಎಲ್ಲ ಇಲಾಖೆಗಳಿಗಿಂತ ಪ್ರಮುಖವಾದ ಇಲಾಖೆ ಅಂತ ನಮ್ಮದು ಪೊಲೀಸ್ ಇಲಾಖೆ. ಹೌದು, ಆ ಪೊಲೀಸ್ ಇಲಾಖೆಗೆ ಮುಖ್ಯವಾಗಿ ನಮ್ಮದು ಸಿವಿಲ್, ಹೌದು, ಅದರಲ್ಲಿದ್ದ ಹುದ್ದೆ ಸಬ್ ಇನ್ಸ್ಪೆಕ್ಟರ್ನ ಹುದ್ದೆ ಅದಲ್ಲ, ಇದು ಮೇಯ್ನ್ ಪಿಲ್ಲರ್ ಆಫ್ ಅವರ್ ಡಿಪಾರ್ಟ್ಮೆಂಟ್. ಎಕ್ಸಾಕ್ಟ್ಲಿ. ಇಂಡೋರ್ಸ್ಗಳಲ್ಲಿ ನಮಗೆ ಹಲವಾರು ವಿಷಯಗಳನ್ನ ನಮಗೆ ಬೋಧನೆ ಮಾಡ್ತಾರೆ. ಹೌದು, ಅದರಲ್ಲಿ ಎಕ್ಸ್ಪರ್ಟ್ಸ್ಗಳು ಬರ್ತಾರೆ, ಕೆಲವು ಲಾ ಎಕ್ಸ್ಪರ್ಟ್ಸ್ಗಳಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬರ್ತಾರೆ, ಹೌದು, ಕೆಲವು ಅಡ್ವೊಕೇಟ್ಸ್ ಬರ್ತಾರೆ, ಇನ್ನು ಕೆಲವರು ಪರ್ಟಿಕ್ಯುಲರ್ ಸಬ್ಜೆಕ್ಟ್ನ ಎಕ್ಸ್ಪರ್ಟ್ಸ್ಗಳು, ಕ್ರಿಮಿನಾಲಜಿ ಆ್ಯಂಡ್ ಫಾರೆನ್ಸಿಕ್ ಸೈನ್ಸ್ ಎಕ್ಸ್ಪರ್ಟ್ಸ್ಗಳು ಬರ್ತಾರೆ. ಎಕ್ಸಾಕ್ಟ್ಲಿ. ಇನ್ನು ನೋಡಲ್ ಕೆಲವರು ಇಂಪಾರ್ಟೆಂಟ್ ಡಾಕ್ಟರ್ಸ್, ಹೌದು, ಉತ್ತಮವಾದ ವಿಕ್ಟೋರಿಯಾ ಹಾಸ್ಪಿಟ್ಲು, ಹೌದು, ರಾಜರಾಜೇಶ್ವರಿ ಬೆಂಗಳೂರು ಹಾಸ್ಪಿಟ್ಲು, ಹೌದು, ಮತ್ತು KRH ಹಾಸ್ಪಿಟ್ಲು ಡಾಕ್ಟರ್ಸ್ಗಳು ಬಂದು ಹೌದು, ನಮಗೆ ಟೀಚ್ ಮಾಡ್ತಾರೆ. ಮತ್ತು ಅಲ್ಲಿಗೆ ಕರ್ಕೊಂಡೋಗಿ ಪೋಸ್ಟ್ ಮಾರ್ಟಮ್ ಮಾಡುವಂಥ ಸಂದರ್ಭದಲ್ಲಿ, ಅಟಾಪ್ಸಿ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳನ್ನ ಕರ್ಕೊಂಡೋಗಿ ನಮ್ಮನ್ನು ನೋಡ್ತಾರೆ. ಸೈಂಟಿಫಿಕ್ ಆಗಿ ಕೆಲವು ಅನ್ಯಾಚುರಲ್ ಡೆತ್ಗಳಲ್ಲಿ ಸಂದರ್ಭಗಳಲ್ಲಿ ನಮ್ಮನ್ನು ಫೀಲ್ಡ್ ಕರ್ಕೊಂಡೋಗಿ ನಮಗೆ ಮಾಡಿಸ್ತಾರೆ, ಅದನ್ನು ನೋಡುವಂಥ ಕೆಲಸಗಳನ್ನ ಮಾಡ್ತಾರೆ. ಹೌದು. ಇಂಡೋರ್ಗಳಲ್ಲಿ ನಮಗೆ ಹಲವಾರು ವಿಷಯಗಳನ್ನ ಬೋಧನೆ ಮಾಡ್ತಾರೆ. ಅದರಲ್ಲಿ ಮುಖ್ಯವಾಗಿ ಇಂಡಿಯನ್ ಪೀನಲ್ ಕೋಡು, ಹೌದು, ಮತ್ತು ಕ್ರಿಮಿನಲ್ ಪ್ರೊಸೀಜರ್ ಕೋಡು, ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್, ಫಾರೆಸ್ಟ್ ಆ್ಯಕ್ಟ್, ಎಕ್ಸೈಸ್ ಆ್ಯಕ್ಟ್, ಈ ರೀತಿ ಈಗ ಬರ್ತಿರೋಂಥ IT ಆ್ಯಕ್ಟ್, ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್, ಈ ರೀತಿ ಈಗ ಆನ್ಲೈನ್ ಅಫೆನ್ಸಸ್ಗಳಾದರೆ ಆನ್ಲೈನ್ ಸೈಬರ್ ಅಫೆನ್ಸಸ್. ಎಕ್ಸಾಕ್ಟ್ಲಿ. ಸೊ ಈ ರೀತಿ ಇದನ್ನೆಲ್ಲ ಒಂದು ಚಿತ್ರಣವನ್ನು, ಇದಕ್ಕೆ ಸಂಬಂಧಪಟ್ಟಂಥ ಕಾಯ್ದೆಗಳನ್ನು ನಮಗೆ ಟೀಚ್ ಮಾಡ್ತಾರೆ. ಖಂಡಿತ. ಸೊ ಇದಾದ ನಂತರ ಔಟ್ಡೋರ್ ಆಕ್ಟಿವಿಟೀಸನ್ನು ನಾವು ಕನ್ಸಿಡರೇಷನ್ ತೆಗೆದುಕೊಳ್ಳೋದಾದರೆ 40 ಕಿಲೋಮೀಟರ್ಸ್ ಆಫ್ ರೂಟ್ ಮಾರ್ಚ್ ಇರುತ್ತೆ, ಡೈಲಿ ಅರೌಂಡ್ ಒಂದು 12 to 15 ಕಿಲೋಮೀಟರ್ಸ್ ರನ್ನಿಂಗ್ ಇರುತ್ತೆ, ಡ್ರಿಲ್ ಆಕ್ಟಿವಿಟೀಸ್ ಇರ್ತದೆ, ಹೆಕ್ಟಿಕಾಗಿ ಫಿಸಿಕಲ್ ಟಾಸ್ಕ್ಗಳಂತೂ ಇದ್ದೇ ಇರುತ್ತೆ. ಅದರಿಂದ ಏನು ಸೈಂಟಿಫಿಕ್ ರೀಸನ್ ಇದೆ ಅಂತೇಳಿ ಅಷ್ಟೊಂದು ಫಿಸಿಕಲ್ ಆಕ್ಟಿವಿಟಿ ಮಾಡಿಸೋ ಅವಶ್ಯಕತೆ ಇರುತ್ತೆ ಒಬ್ಬ PSI ಸೆಲೆಕ್ಷನ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗೆ? ಏನು ಅದರಿಂದ ವೈಜ್ಞಾನಿಕ ಕಾರಣ ಏನಿರುತ್ತೆ ಅಂಥೇಳಿ? ಅಷ್ಟೊಂದು ಫಿಸಿಕಲ್ ಆ್ಯಕ್ಟಿವಿಟೀಸ್ನ 15 ಕಿಲೋಮೀಟರ್ಸ್ ಆಫ್ ರನ್ಸ್, 40 ಕಿಲೋಮೀಟರ್ ಆಫ್ ರೂಟ್ ಮಾರ್ಚ್ ಆ್ಯಂಡ್ ರನ್ಸ್, ಮ್ಯಾರಥಾನ್ಸ್, ಹೌದು, ಇವೆಲ್ಲ ಮಾಡಿಸೋದ್ರಿಂದ ಖಂಡಿತವಾಗಿ ಇಲಾಖೆಗೆ ಒಂದು ಏನಂತಾರೆ ಅದಕ್ಕೆ ಒಂದು ಲಾಜಿಕಲ್ ಸೈಂಟಿಫಿಕ್ ರೀಸನ್ ಅಂತೂ ಖಂಡಿತ ಇದ್ದೇ ಇದೆ. ಓಕೆ. ಯಾಕೆಂದರೆ ಒಬ್ಬ ಪ್ರಶಿಕ್ಷಣಾರ್ಥಿ ಅಥವಾ ಒಬ್ಬ ಟ್ರೈನೀಸ್ ಮೇಲೆ ಸರ್ಕಾರ ಲಕ್ಷಾಂತರ ರೂಪಾಯಿ ಹಣವನ್ನು, 10 ಲಕ್ಷಕ್ಕಿಂತ ಅಧಿಕ ಹಣವನ್ನು ಇನ್ವೆಸ್ಟ್ಮೆಂಟ್ ಕೊಡುತ್ತೆ ಫಾರ್ ಟ್ರೈನಿಂಗಲ್ಲಿ. ಹೌದು. ಅದ್ರ ಉದ್ದೇಶ ಅವನು ಫುಲ್ ಫ್ಲೆಜ್ಡ್ ಪೊಲೀಸ್ ಆಫೀಸರ್ ಆಗಿ ಬರಲಿ ಅಂತ. ಯಾಕೆಂದರೆ ಇಲಾಖೆಗೆ ಫಸ್ಟ್ ನಾವು ಎಂಟ್ರಿ ಆಗೋಬ್ಬ ವಿದ್ಯಾರ್ಥಿಯಾಗಿ ಎಂಟ್ರಿ ಕೊಡ್ತೀವಿ. ಹೌದು. ಆ ತರಬೇತಿ ಮುಗಿದ ನಂತರ ಫುಲ್ ಫ್ಲೆಡ್ಜ್ಡ್ ಪೊಲೀಸ್ ಆಫೀಸರ್ ಹೊರಗಡೆ ಆಗಿ ಪಾಸಿಂಗ್ ಔಟ್ ಆಗ್ತೀವಿ, ಹೊರಗಡೆ ಆಗ್ತೀವಿ. ಹೌದು. ಸೊ ಹಂಗಾಗಿ ಆ ವ್ಯಕ್ತಿಯನ್ನು ಒಂದು ಕಲ್ಲನ್ನು, ಒಬ್ಬ ಶಿಲೆನ ಹೌದು, ನಂತರ ಒಂದು ಮೂರ್ತಿಯಾಗಿ ಹೊರಗಡೆ ತರ್ತಾರಲ್ಲ, ಅದರಿಂದ ಹಲವಾರು ಶ್ರಮಗಳಿದೆ, ಲಾಜಿಕ್ ಇದೆ, ಸೈಂಟಿಫಿಕಲ್ ರೀಸನ್ ಇದೆ. ಓಕೆ. ಹಾಗಾಗಿ ತುಂಬ ಅವಶ್ಯಕತೆ ಇದೆ ಇಲಾಖೆಗೆ. ಓಕೆ. ಫಿಸಿಕಲ್ ಫಿಟ್ನೆಸ್ಸು ವೆರಿ ಇಂಪಾರ್ಟೆಂಟ್ ಟು ದಿ ಪೊಲೀಸ್ ಆಫೀಸರ್ಸ್. ಹೌದು. ಯಾಕೆ ನಮ್ಮ ಪ್ರಾಯೋಗಿಕವಾಗಿ ಪ್ರಾಕ್ಟಿಕಲ್ ಆಗಿ ಫೀಲ್ಡಲ್ಲಿ ಫಿಸಿಕಲ್ ಫಿಟ್ನೆಸ್ ಇಲ್ದೇ ಇದ್ದಂಥ ಸಂದರ್ಭಗಳಲ್ಲಿ ನಾವು ಎಫೆಕ್ಟಿವ್ ಆಗಿ ಕೆಲಸ ಮಾಡೋ ಸಾಧ್ಯತೆ ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ಆಫೀಸರ್ಸ್ಗೆ, ಸಬ್ ಇನ್ಸ್ಪೆಕ್ಟರ್ಸ್ಗಳಿಗೆ ಫಿಸಿಕಲಿ ಮತ್ತು ಮೆಂಟಲಿ ಸ್ಟ್ರಾಂಗ್ ಇದ್ದವರು ಮ್ಯಾಕ್ಸಿಮಮ್ ಸಕ್ಸಸ್ ಆಗ್ತಾರೆ ಇಲಾಖೆಯಲ್ಲಿ. ಹೌದು. ಹಾಗಾಗಿ ಫಿಸಿಕಲ್ ಫಿಟ್ನೆಸ್ಸು ಕಂಪಲ್ಸರಿ ಅವಶ್ಯಕತೆ. ಸಹಜವಾಗಿ ಸಾಕಷ್ಟು ಸಂದರ್ಭದಲ್ಲಿ ಸ್ಟೂಡೆಂಟ್ಸ್ ಜೊತೆ ಇಂಟ್ರಾಕ್ಟ್ ಮಾಡಬೇಕಾದ್ರು ನಾನು ಸಾಕಷ್ಟು ಬಾರಿ ಹೇಳ್ತಾ ಇರ್ತೇನೆ, ಈಗ ಬೇರೆ ಇಲಾಖೆಯಲ್ಲಿ ಕೆಲಸವನ್ನು ನಾವು ತೆಗೆದುಕೊಳ್ಳೋದಾದರೆ 90:10 ಇರುತ್ತೆ. 90% ಅವ್ರು ಮೆಂಟಲಿ ಫಿಟ್ ಇದ್ದರೆ ಸಾಕಾಗುತ್ತೆ, 10% ಬಾಡಿ ಸಪೋರ್ಟ್ ಮಾಡೋಷ್ಟು ಫಿಸಿಕಲ್ ಆಕ್ಟಿವಿಟೀಸ್ ಸಾಕಾಗುತ್ತೆ. ಬಟ್ ವೆನ್ ಕಮ್ ಟು ಪೊಲೀಸ್ ಇಟ್ ಇಸ್ 50:50 ರೇಷಿಯೋ. 50% ಫಿಸಿಕಲ್ ಫಿಟ್ನೆಸ್ ಅಂದರೆ ನಮಗೆ ಕೋಆಪ್ರೇಟ್ ಮಾಡಬೇಕಾಗುತ್ತೆ, 50% ಮೆಂಟಲ್ ಫಿಟ್ನೆಸ್ ಕೋಆಪ್ರೇಟ್ ಮಾಡಬೇಕಾಗುತ್ತೆ. ಹೌದು, ಖಂಡಿತ ಹರ್ಷ ಅವರೇ ತಾವು ಹೇಳ್ತಾರೆ ಸತ್ಯ. ಬೇರೆ ಇಲಾಖೆಯಲ್ಲಿ
ಟೋಟಲಿ ಅವ್ರ ಮೆಂಟಲಿ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು 5% 10% ಅವ್ರ ಫಿಸಿಕಲ್ ಅವ್ರಿಗೆ ಸಪೋರ್ಟ್ ಕೊಟ್ಟರು ಸಾಕು ಫಿಟ್ನೆಸ್. ಬಟ್ ನಮ್ಮ ಇಲಾಖೆಯಲ್ಲಿ ಆಗಲ್ಲ. ನಮ್ಮ ಇಲಾಖೆಯಲ್ಲಿ ವಿ ಆರ್ ಇನ್ ಫೀಲ್ಡ್. ಹೌದು, ಫೀಲ್ಡಲ್ಲಿ ಕೆಲಸ ಮಾಡಬೇಕಾಗುತ್ತೆ ನಮ್ಮ ರ್ಯಾಂಕಲ್ಲಿ. ಈಗ ಆ್ಯಂಟಿ ನಕ್ಸಲೈಟ್ ಫೋರ್ಸ್ಗಳು, ಕೆಲವು ಆಪರೇಷನ್ಸ್ಗಳು, ಇಂಥ ಸಂದರ್ಭಗಳಲ್ಲೆಲ್ಲ ನಾವು ಫೀಲ್ಡಲ್ಲಿ ಕೆಲಸ ಮಾಡಬೇಕಾಗಿರೋದ್ರೆ ಫಿಸಿಕಲ್ ಫಿಟ್ನೆಸ್ ಬೇಕಾಗುತ್ತೆ. ಹೌದು, ದಿನನಿತ್ಯ ಡೇ ಮಾಡಬೇಕಾಗುತ್ತೆ, ನೈಟ್ ರೌಂಡ್ಸ್ ಮಾಡಬೇಕಾಗುತ್ತೆ. ಹೌದು, ಎಲ್ಲ ಸಂದರ್ಭಗಳಲ್ಲೂ ಕೂಡ ಫಿಸಿಕಲ್ ಆಗಿ ನಾವು ಕೆಲಸ ಮಾಡಬೇಕಾಗಿರೋದ್ರಿಂದ ಫಿಸಿಕಲ್ ಫಿಟ್ನೆಸ್ ತುಂಬ ಇಂಪಾರ್ಟೆಂಟು. ಹೌದು, ಜೊತೆಗೆ ಮೆಂಟಲಿ ಫಿಟ್ ಆಗಬೇಕಂತಂದರೆ ಫಿಸಿಕಲ್ ಫಿಟ್ನೆಸ್ ಜೊತೆಲಿ ಇದ್ದಂಥ ಸಂದರ್ಭದಲ್ಲಿ ನಾವು ಫುಲ್ ಫ್ಲೆಜ್ಡ್ ಪೊಲೀಸ್ ಆಫೀಸರ್ ಆಗಿ ನಾವು ಕೆಲಸ ಮಾಡೋಕ್ಕೆ ಸಹಾಯ. ಅಂತ ಬಾಡಿ ತುಂಬ ಸಪೋರ್ಟ್ ಮಾಡಬೇಕು. ಗಂಟೆಗಟ್ಟಲೆ ನಿಲ್ಬೇಕಾಗುತ್ತೆ, ಕಿಲೋಮೀಟರ್ ಗಟ್ಟಲೆ ನಡಿಬೇಕಾಗುತ್ತೆ. ನಾವು ಒಂದು ಫೀಲ್ಡ್ಗೆ ಬಂದ ನಂತರ, ಸೆಲೆಕ್ಷನ್ ಆಗಿ ಸರ್ವಿಸ್ಗೆ ಬಂದ ನಂತರ ವೆಪನ್ ಜೊತೆಲಿ ವೆಪನ್ ಕ್ಯಾರಿ ಮಾಡಬೇಕಾಗುತ್ತೆ. ಅದು ಕೂಡ ವೆಯ್ಟ್ ಇರ್ತದೆ. ಸೊ ಹಾಗಾಗಿ ಫಿಸಿಕಲ್ ಫಿಟ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದಿ ಎವರಿ ಪೊಲೀಸ್ ಆಫೀಸರ್. ನೀವು ಆಂಟಿ ನಕ್ಸಲ್ ಆಪರೇಷನ್ಸ್ ಮಾಡಬೇಕಾಗುತ್ತೆ, ಅಲ್ಲೆಲ್ಲ ಬಾಡಿ ತುಂಬ ಸಪೋರ್ಟ್ ಮಾಡಬೇಕಾಗುತ್ತೆ ಅಂತ ಒಂದು ಪಾಯಿಂಟನ್ನು ಹೇಳಿದ್ರಿಂದ CCT ಅಂತಕ್ಕಂಥ ಟ್ರೈನಿಂಗನ್ನು ಮಾಡಿಸ್ತಾರೆ. ಪ್ರತಿಯೊಬ್ಬ ಪೊಲೀಸ್ ಆಫೀಸರ್, ಸಬ್ ಇನ್ಸ್ಪೆಕ್ಟರ್ ರ್ಯಾಂಕಲ್ಲಿ ಸೆಲೆಕ್ಷನ್ ಆದಂಥವ್ರು, ಎಬೋ ರ್ಯಾಂಕ್ ಅವ್ರಿಗೆಲ್ಲರೂ ಕೂಡ CCT ಅಂತಕ್ಕಂಥ ಟ್ರೈನಿಂಗ್ ಮಾಡಿಸ್ತಾರೆ. CCT ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಗೊತ್ತಿರೋದಿಲ್ಲ, ಒಂದು ಬ್ರಾಡ್ ಕ್ಲಾರಿಟಿ ಹೇಳ್ತೀವಿ. CCT ಅಂತ ಹೇಳಿದ್ರೆ ಸೆಂಟರ್ ಫಾರ್ ಕೌಂಟರ್ ಟೆರರಿಸಮ್ ಅಂತೇಳಿ ಆಂಟಿ ಟೆರರಿಸ್ಟ್ ಆಪರೇಷನ್ಸನ್ನು ಮಾಡ್ತಕ್ಕಂಥ ಒಂದು ಟ್ರೈನಿಂಗನ್ನು, ಫಿಸಿಕಲ್ ಫಿಟ್ನೆಸ್ನ ಡೆವಲಪ್ ಮಾಡ್ತಾರೆ. ಆ CCT ಟ್ರೈನಿಂಗ್ ದಿನಗಳು ಹೇಗಿರುತ್ತೆ, ಅದೇನೇನು ಟ್ರೈನಿಂಗ್ ಇರುತ್ತೆ, ಅದರಿಂದ ಲಾಜಿಕ್ ಏನಿರುತ್ತೆ ಅಂತೇಳಿ. ಸೊ CCT ತಾವು ಹೇಳಿದಾಗೆ ಸೆಂಟರ್ ಫಾರ್ ಕೌಂಟರ್ ಟೆರರಿಸಮ್ ಅಂತ ನಮ್ಮ ಕರ್ನಾಟಕದಲ್ಲಿ ಎಸ್ಟಾಬ್ಲಿಷ್ಡ್ ಆಗಿರುವಂಥ ನ್ಯೂ ಫೋರ್ಸಸ್. ಹೌದು, ಇದು ನಮ್ಮ ಇಲಾಖೆಯ ISD ಇಂಟರ್ನಲ್ ಸೆಕ್ಯೂರಿಟಿ ಡಿವಿಷನ್ ಒಂದು ಅಂಡರ್ಲಿ ಬರುತ್ತೆ. ಹೌದು, ಪ್ರೆಸೆಂಟ್ ಇದು ನಮ್ಮ ಗರುಡ ಫೋರ್ಸ್ ಅಂತ ಅದಕ್ಕೆ ನಾಮಕರಣ ಆಗಿದೆ. ಹೌದು, ಅಲ್ಲಿ ಬಂದಂಥ ತರಬೇತಿ ಪಡೆದಂಥ ವಿದ್ಯಾರ್ಥಿಗಳನ್ನು, ಶಿಕ್ಷಣ ಟ್ರೈನೀಸ್ಗಳನ್ನು ನಾವು DSWAT ಅಂತ ಡಿಸ್ಟ್ರಿಕ್ಟ್ ಲೆವೆಲ್ ಕರೀತಾರೆ. ಹೌದು, ಡಿಸ್ಟ್ರಿಕ್ಟ್ ಸ್ಪೆಷಲ್ ಟ್ಯಾಕ್ಟಿಕ್ಸ್ ಸ್ಕ್ವಾಡ್ ಅಂತ DSWAT ಅಂತ ಕರೀತಾರೆ. ಹೌದು. ಸೊ ಗರುಡ ಫೋರ್ಸ್ ಅಥವಾ CCTಲಿ ತರಬೇತಿ ಪಡೆದಂಥ ಅದು ಸುಮಾರು ನಮಗೆ 2 ತಿಂಗಳಿಗೂ ನಮಗೆ ಟ್ರೈನಿಂಗ್ಗಳೆಲ್ಲ ಇರುತ್ತದೆ. ಓಕೆ. ಸೊ CCT ಟ್ರೈನಿಂಗಲ್ಲಿ ನಾವು ಹಲವಾರು ಡಿಫ್ರೆಂಟ್ ಟಾಸ್ಕ್ಗಳನ್ನ ನಮ್ಗೆ ಅಲ್ಲಿ ಕೊಡ್ತಾರೆ. ಹೌದು, ಮ್ಯಾಕ್ಸಿಮಮ್ ಅವರು ನಮಗೆ ವೆಪನ್ಸ್ಗಳಿಗೆ ಸಂಬಂಧಪಟ್ಟಂಗೆ ಮತ್ತು ಫಿಸಿಕಲಿ ಎಂಡ್ಯೂರೆನ್ಸ್ ಬಿಲ್ಡಪ್ಗೆ ನಮಗೆ ಕೊಡುವಂಥ ಒಂದು ತರಬೇತಿ. ಹೌದು. ಇಲ್ಲಿ ನಮಗೇನು ಟ್ರೈನಿಂಗ್ KPAದಲ್ಲಿ ಏನೇನು ತರಬೇತಿ ಕೊಡ್ತಾರೆ, ಇದಕ್ಕಿಂತ ಸ್ವಲ್ಪ ಇನ್ನೂ ಸ್ಟ್ಯಾಂಡರ್ಡ್ ಆಗಿ ಅಪ್ಗ್ರೇಡ್ ವರ್ಷನ್ ಆಗಿ ಫಿಸಿಕಲ್ ಟೆಸ್ಟ್ಗಳನ್ನು ನಮಗೆ CCTಲಿ ಕೊಡ್ತಾರೆ. ಓಕೆ. ಅದರಲ್ಲಿ ಹೀಗೆ ಜಂಗಲ್ ಕ್ಯಾಂಪ್ ಅನ್ನೋದು ಕೂಡ ಇಂಪಾರ್ಟೆಂಟ್ ಟಾಸ್ಕ್. CCT ಒಳಗೆ ಒಂದು ಡಿಫ್ರೆಂಟ್ ಒಂದು ಚಾಪ್ಟರು ಜಂಗಲ್ ಟಾಸ್ಕ್ ಜಂಗಲ್ ಫಾರೆಸ್ಟಲ್ಲಿ ಮಾಡುವಂಥ ಒಂದು ಟಾಸ್ಕ್. ಹೌದು. ಅದರಲ್ಲಿ ಏನಾಗ್ತದೆ, 2 ಮಂತ್ಸಲ್ಲಿ ಒಂದು 3 ಡೇಸ್ ನಮಗೆ ಜಂಗಲ್ ಕ್ಯಾಂಪ್ ಮಾಡ್ತಾರೆ. ಯಾವುದು ದೊಡ್ಡ ಫಾರೆಸ್ಟ್ ಇರ್ತದೆ, ಆ ಫಾರೆಸ್ಟ್ ಒಳಗೆ ನಮಗೆ 3 ಡೇಸ್ಗೆ 2 ಲೀಟರ್ಸ್ ಆಫ್ ವಾಟರ್, 1 ಬನಾನಾ, ಎಕ್ಸಾಕ್ಟ್ಲಿ, ಹಾಗೆ ನಮಗೆ 1 ಪ್ಯಾಕ್ ಆಫ್ ಬಿಸ್ಕೆಟ್ ಪ್ಯಾಕನ್ನು ಕೊಟ್ಬಿಟ್ಟು ಒಂದು ಜಂಗಲ್ ಕ್ಯಾಂಪ್ಗೆ, ಜಂಗಲ್ ಒಳಗೆ ಬಿಟ್ಬಿಡ್ತಾರೆ. ನಮಗೆ ಆಲ್ ಟ್ರೈನಿಂಗ್ಸನ್ನು ಬಿಟ್ಬಿಡ್ತಾರೆ. ನಮಗೆ 3 ಡೇಸ್ ಗಂಟ ನಮ್ಮನ್ನು ಅವರು ಅದರೊಳಗೆ ವಿತಿನ್ ಆ ಜಂಗಲ್ ಒಳಗೆ ನಮಗೆ ಹಲವಾರು ಟಾಸ್ಕ್ಗಳು ಮಾಡ್ತಾರೆ. ರನ್ನಿಂಗು, ಮತ್ತು ಎಕ್ಸಸೈಸ್ಗಳು, ಪುಷಪ್ಪು, ಈ ರೀತಿ ಡಿಫ್ರೆಂಟ್ ಎಕ್ಸಸೈಸ್ಗಳನ್ನ ಮಾಡ್ತಾರೆ. ವಾಕ್ ಅಂಡ್ ರನ್ ಮತ್ತು ಎಲ್ಲ ಮಾಡಿಸೋದ್ರಿಂದ 3 ಡೇಸಲ್ಲಿ ಆಂಬುಷ್ಗಳು ಕೂಡ ಇರುತ್ತೆ. ಆಂಬುಷ್ ಇರುತ್ತೆ, ಎಲ್ಲ ಜೊತೆಲಿ ಆಂಬುಷ್ಗಳೆಲ್ಲ ಇರ್ತವೆ, ಕೂಂಬಿಂಗ್ ಇರುತ್ತೆ. ಏನಾಗ್ತದೆ, ವಿತಿನ್ 3 ಡೇಸಲ್ಲಿ ನಮಗೆ 2 ಲೀಟರ್ ನೀರಲ್ಲಿ 3 ಡೇಸ್ ನಮಗೆ ಸರ್ವೈವಲ್. ಅದನ್ನು ಸ್ಪೆಸಿಫಿಕಲಿ ಮೆನ್ಷನ್ ಮಾಡೋಕ್ಕೆ ಇಷ್ಟಪಡ್ತೀನಿ, ಸಾರಿ ಫಾರ್ ಇಂಟರಪ್ಷನ್. ಈ 3 ದಿನಕ್ಕೆ 2 ಲೀಟರ್ ವಾಟರ್, ಜಸ್ಟ್ 1 ಪ್ಯಾಕೆಟ್ ಆಫ್ ಬಿಸ್ಕೆಟ್, ಜಸ್ಟ್ 1 ಸಿಂಗಲ್ ಬನಾನಾ ಫಾರ್ 3 ಡೇಸ್ ಯು ಶುಡ್ ಬಿ ಸರ್ವೈವ್. ನೀವಲ್ಲ ಅಷ್ಟರಲ್ಲಿ ರಿಸೋರ್ಸಲ್ಲಿ 3 ದಿನ ನೀವು ಸಸ್ಟೈನ್ ಮಾಡ್ಕೋಬೇಕಾಗುತ್ತೆ. ಅದನ್ನು ಜಂಗಲ್ ಸರ್ವೈವಲೆನ್ಸ್ ಅಂತ ಕರೀತಾರೆ, ಸರ್ವೈವಲ್ ಆಫ್ ಜಂಗಲ್. ಯಾಕೆ, ಏನು ಲಾಜಿಕ್ ಇದೆ ಅಂತ ಹೇಳಿ, ಅಷ್ಟು ಕಡಿಮೆ ಫುಡ್, ಜಸ್ಟ್ 2 ಲೀಟರ್ ವಾಟರ್, ಜಸ್ಟ್ 1 ಪ್ಯಾಕ್ ಆಫ್ ಬಿಸ್ಕೆಟ್, 3 ದಿನ ನಾವು ಬದುಕಬೇಕಾಗುತ್ತೆ ಅಷ್ಟರಲ್ಲಿ ಅಂತ ಹೇಳಿ ಏನು ಲಾಜಿಕ್ ಇದೆ ಅದರಲ್ಲಿ? ಖಂಡಿತ ಲಾಜಿಕ್ ಇದೆ. ಈಗ ಕೆಲವು ಸಂದರ್ಭಗಳಲ್ಲಿ ನಾವು ಎವ್ರಿ ಪೊಲೀಸ್ ಆಫೀಸರು 6 ಮಂತ್ ನಾವು ಆಂಟಿ ನಕ್ಸಲ್ ಫೋರ್ಸಲ್ಲಿ ನಾವು ತರಬೇತಿ ಪಡಿಬೇಕಾಗುತ್ತೆ, ನಾವು ಫೀಲ್ಡಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಹಾಗೆ ಕೆಲವೊಂದು ಸಂದರ್ಭದಲ್ಲಿ ವೀರಪ್ಪನ ಒಂದು ಏನು ಆಪರೇಷನ್ಸ್ಗಳಲ್ಲೂ ಕೂಡ ವರ್ಷಾನ್ಗಟ್ಲೆ ಅಂತ ಆದಂಥ ಒಂದು ಆಪರೇಷನ್ಸ್, ಆ ಆಪರೇಷನ್ಸ್ಗಳು ನಾವು ಒಂದು ಫಾರೆಸ್ಟಲ್ಲೇ ಮಾಡಬೇಕಾಗಿರೋದ್ರಿಂದ, ಜಂಗಲಲ್ಲಿ ಮಾಡಬೇಕಾಗಿರೋದ್ರಿಂದ ಅಲ್ಲಿ ನಮಗೆ ಬೇಸಿಕ್ ಅಮ್ಯುನಿಟೀಸ್ ಸಿಗೋದಿಲ್ಲ, ನಮಗೇನು ಸಿಗೋಲ್ಲ. ಈಗ ವಾಟರ್ ಇರ್ಬೋದು, ಫುಡ್ ಇರ್ಬೋದು, ನಮ್ಗೆ ಏನೇನು ಬೇಕು ಅದನ್ನೆಲ್ಲ ನಮಗೆ ಅಲ್ಲಿ ಸಿಗೋಲ್ಲ. 3 ಡೇಸ್ ನಾವು ಸ್ನಾನ ಮಾಡೋಂಗಿಲ್ಲ ಅಲ್ಲೆಲ್ಲ. ವಿ ಶುಡ್ ಕಮ್ ಔಟ್ ಫ್ರಮ್ ದಿ ಕಂಫರ್ಟ್ ಝೋನ್ ಆ ಒಂದು ಜಂಗಲ್ಗಳಲ್ಲಿ. ಅದನ್ನು ನಾವು ಈ ತರಬೇತಿಗಳಲ್ಲೇ ಪಡೆದ್ರೆ, ಆ ರೀತಿ ಆಪರೇಷನ್ಗಳಿಗೆ ಹೋದರೆ ನಮಗೆ ಸಮಸ್ಯೆಗಳು ಕಾಣಲ್ಲ. ಸೊ ಈ ರೀತಿಯ ಒಂದು ಲಾಜಿಕ್ ಇರೋದ್ರಿಂದ ಇಂಥ ತರಬೇತಿಗಳನ್ನ CCTಲಿ ನಮಗೆ ಕೊಡ್ತಾರೆ.
ಸೊ ಇದನ್ನು ನಮ್ಮ ಟ್ರೈನಿಂಗ್ ಡೇಸಲ್ಲಿ ಇನ್ನೊಂದು ನೆನಪಿಸ್ಕೊಳ್ಳೋದಾದರೆ ಸರ್ಪ್ರೈಸ್ ರೋಲ್ ಕಾಲ್ಸ್ ಅಂತ ಹೇಳಿ. ಸ್ಟೂಡೆಂಟ್ಸ್ಗೆ ರೋಲ್ ಕಾಲ್ ಅಂದರೆ ಏನಂತ ಹೇಳ್ತೀನಿ, ಅಟೆಂಡೆನ್ಸ್ ಈಸ್ ನಥಿಂಗ್ ಬಟ್ ರೋಲ್ ಕಾಲ್ ಅಂತೇಳಿ ಸಿಂಪಲ್ ಥಿಂಗಲ್ಲಿ ಹೇಳೋದಾದರೆ, ಆ ಸರ್ಪ್ರೈಸ್ ರೋಲ್ ಕಾಲ್ಸನ್ನು ಅಥವಾ ಸರ್ಪ್ರೈಸಾಗಿ ಅಲಾರಮನ್ನು ಹಾಕಿ ಗ್ಯಾದರ್ ಆಗಲಿಕ್ಕೆ ಮಿಡ್ ನೈಟಲ್ಲಿ ಖಂಡಿತ ಮಾಡ್ತಾರೆ. ಅದನ್ನು ಸರ್ಪ್ರೈಸ್ ರೋಲ್ ಕಾಲ್ಸ್ ಅಂತ ಮಿಡ್ ನೈಟ್ಗಳಲ್ಲಿ ಅರೌಂಡ್ 2 ಗಂಟೆ 3 ಗಂಟೆ 4 ಗಂಟೆ. ಹೌದು. ಸೊ ಈ ರೀತಿ ಡಿಫ್ರೆಂಟ್ ಟೈಮಿಂಗ್ಸ್ಗಳಲ್ಲಿ ನಮ್ಮ ADIsಗಳು, ಅಸಿಸ್ಟೆಂಟ್ ಡ್ರಿಲ್ ಇನ್ಸ್ಟ್ರಕ್ಟರ್ ಮತ್ತು ಚೀಫ್ ಡ್ರಿಲ್ ಇನ್ಸ್ಟ್ರಕ್ಟರ್ ಕೆಲವು ಸಂದರ್ಭಗಳಲ್ಲಿ ನಮಗೆ ಕರ್ನಾಟಕ ಪೊಲೀಸ್ ಅಕಾಡೆಮಿಯಲ್ಲಿ ನಮಗೆ ಡೈರೆಕ್ಟರ್ ವಿಪುಲ್ ಕುಮಾರ್ ಸಾಹೇಬ್ರು ಇದ್ದಾಗ ಅವರೇ ಬಂದು ನಮಗೆ ರೋಲ್ ಕಾಲ್ ಚೆಕ್ ಮಾಡುವಂಥ ಉದಾಹರಣೆಗಳು ಕೂಡ ನಮಗಿದ್ದಾವೆ. ಹಾಗಾಗಿ ಅದು ಇಲಾಖೆಗೆ ತುಂಬ ಅವಶ್ಯಕತೆ ಇದೆ. ಯಾಕೆಂದರೆ ನಾವು ಮಧ್ಯರಾತ್ರಿ ಮಲಗಿರ್ತೀವಿ, ಮನೆಗಳಲ್ಲಿ ರೆಸ್ಟ್ ಮಾಡ್ತಾ ಇರ್ತೀವಿ. ಆ ಸಂದರ್ಭಗಳಲ್ಲಿ ನಮ್ಮ ಏರಿಯಾದಲ್ಲಿ ನಮ್ಮ ಠಾಣಾ ಸರಹದ್ನಲ್ಲಿ ಕೆಲವು ಲಾ ಆ್ಯಂಡ್ ಆರ್ಡರ್ ಇಶ್ಯೂ ಆಗ್ತವೆ. ಆ ಲಾ ಆ್ಯಂಡ್ ಆರ್ಡರ್ ಇಶ್ಯೂ ಆದಂಥ ಸಂದರ್ಭದಲ್ಲಿ ನಮಗೆ ತಕ್ಷಣ ಹೋಗಿ ನಾವು ಫಸ್ಟ್ ಪರ್ಸನ್ ಪ್ರೆಸೆನ್ಸ್ ಅನ್ನು ತೋರಿಸಿ ಆ ಲಾ ಆ್ಯಂಡ್ ಆರ್ಡರ್ನ ನಾವು ನ್ಯೂಟ್ರಲ್ ಮಾಡಬೇಕಾಗತ್ತೆ. ಅಂತ ಸಂದರ್ಭದಲ್ಲಿ ನಮಗೆ ಇನ್ಫಾರ್ಮೇಟರಿಂದ ಫೋನ್ ಬರುತ್ತೋ, ಅಥವಾ ನಮ್ಮ ಅಧಿಕಾರಿಗಳು ತಿಳಿತಾರೋ, ಅಥವಾ ಮಾಧ್ಯಮದಿಂದ ಬರುತ್ತೋ, ಅಥವಾ ನಮ್ಮ ಸಿಬ್ಬಂದಿಗಳಿಂದ ಬರುತ್ತೋ, ಆ ಫಸ್ಟ್ ನಾವು ಅದನ್ನ ರೆಸ್ಪಾಂಡ್ ಮಾಡಿ ನ್ಯೂಟ್ರಲ್ ಮಾಡುವಂಥ ಕೆಲಸ ಆಗಬೇಕಾಗಿರೋದ್ರಿಂದ ಈ ರೀತಿಯ ಸರ್ಪ್ರೈಸ್ ವಿಸಿಟ್ಗಳು ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದರಿಂದ ಅದು ಲಾಜಿಕ್ ಖಂಡಿತ ಇದೆ. ಈ ಎಕ್ಸಾಂಪಲ್ ಅದನ್ನು ಸ್ಟೂಡೆಂಟ್ಸ್ಗೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ, ಸಹಜವಾಗಿ ಆಫ್ಟರ್ 8:30 ಆದ ನಂತರ ಟ್ರೈನಿಂಗ್ ಕಂಪ್ಲೀಟ್ ಆಗುತ್ತೆ, ಹೋಗ್ತಾರಲ್ಲ ಅವ್ರ ಬ್ಯಾರಕಲ್ಲೆಲ್ಲ ಮಲ್ಕೋತಾರೆ. ನೈಟ್ 1 ಗಂಟೆ 1:15ಗೆ ಸೈರನ್ ಹಾಕ್ತಾರೆ, ಎಲ್ಲ ಗ್ಯಾದರ್ ಆಗಬೇಕು, ಸಮ್ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. ಸರಿ ಆಯಿತು, ಹೋಗಿ ಡಿಸ್ಮರ್ಸ್ ಆಗಿ ಹೋಗ್ಬಿಟ್ಟು ರೆಸ್ಟ್ ಮಾಡಿ ಅಂತ ಹೇಳ್ತಾರೆ. ಎಲ್ಲ ವಾಪಸ್ ಬ್ಯಾರಕ್ಗಳಿಗೆ ಹೋಗ್ತಾರೆ, ಮಲ್ಕೋತಾರೆ. ಮತ್ತೆ ಬೆಳಗಿನ ಜಾವ 3 ಗಂಟೆ ಮತ್ತೆ ಸೈರನ್ ಹಾಕ್ತಾರೆ ಗ್ಯಾದರ್ ಆಗಿ ಅಂತೇಳಿ ರಿಪೀಟೆಡ್ 2-3 ಸರಿ ಎಬ್ಸೋ ಕೆಲಸಗಳನ್ನು ಮಾಡ್ತಾರೆ ಒಂದೇ ರಾತ್ರಿನಲ್ಲಿ ಹೇಳೋದಾದ್ರೆ. ಸೊ ಹೌದು ಆಗುತ್ತೆ, ಒಂದೇ ನೈಟಲ್ಲಿ 2-3 ಬಾರಿ ಎದ್ದೇಳಿಸುವಂಥ ಸಾಧ್ಯತೆಗಳು ಕೂಡ ಇದೆ. ಅದು ಸರಿ ಕೂಡ. ಯಾಕೆಂದರೆ ಒಂದು ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ. ಒಂದು ಎಕ್ಸಾಂಪಲ್, ಒಂದು ಹಿಂದೂ ಮುಸ್ಲಿಮ್ಗೆ ಒಂದು ಲಾ ಆ್ಯಂಡ್ ಆರ್ಡರ್ ಮಿಡ್ ನೈಟ್ ಕಮ್ಯುನಲ್ ವೈಲೆನ್ಸ್ ಆಗುತ್ತೆ. ಫಸ್ಟ್ ಹೋಗ್ತೇವೆ, ರೆಸ್ಪಾಂಡ್ ಮಾಡ್ತೀವಿ, ಬಂದು ರೆಸ್ಟ್ ಮಾಡಿರ್ತೀವಿ. ಹೇಗೇನು ಅದಾದ ತಕ್ಷಣದಲ್ಲಿ ಒಂದು ಮರ್ಡರ್ ಆಗಿರುತ್ತೆ, ಅಥವಾ ಒಂದು ಯಾವುದೋ ಒಂದು ಹೀನಸ್ ಅಫೆನ್ಸ್ ಆಗಿರುತ್ತೆ. ಆಗ ನಾವು ಜವಾಬ್ದಾರಿ ಇರುವಂಥ ಒಬ್ಬ ಅಧಿಕಾರಿಗಳು ನಾವು ಈಗ ಹೋಗಿ ಬಂದಿದ್ದೀವಿ ಅಂತ ನಾವು ರೆಸ್ಟ್ ಮಾಡಕ್ಕೆ ಸಾಧ್ಯ ಇಲ್ಲ. ಮತ್ತೆ ಹೋಗ್ಬೇಕು, ರಶ್ ಆಗಬೇಕು ಮತ್ತೆ ಆ ಪ್ಲೇಸ್ಗೆ ನಾವು. ಹಾಗಾಗಿ 2-3 ಬಾರಿ ಮಾಡೋದು ಕೂಡ ಅದು ಸೈಂಟಿಫಿಕಲಿ ಲಾಜಿಕ್ ಇದೆ. ಮತ್ತು ಇದಾದ ನಂತರ ಸಹಜವಾಗಿ ಏನಾಗುತ್ತೆ, ಸ್ಟೂಡೆಂಟ್ಸಲ್ಲಿ ಒಬ್ಬ ಆಸ್ಪಿರೆಂಟ್ ಆಗಿದ್ದೆ, ಒಬ್ಬ ಜಸ್ಟ್ ಸ್ಟೂಡೆಂಟ್ ಆಗಿದ್ದೆ, ನಂತರ ಸಬ್ ಇನ್ಸ್ಪೆಕ್ಟರ್ ಸೆಲೆಕ್ಷನ್ ಆದೆ, ಟ್ರೈನಿಂಗ್ ಡೇಸಲ್ಲಿದ್ದೆ. ಸಹಜವಾಗಿ ಗಮನಿಸಿದ್ದೇನು ಅಂತ ಹೇಳಿದ್ರೆ, ನಾನು ಸೆಲೆಕ್ಷನ್ ಆಗೋರ್ಗು ತುಂಬ ಹೈ ಎಕ್ಸೈಟ್ಮೆಂಟಲ್ಲಿ ಓದ್ತಾರೆ, ತುಂಬ ಹಾರ್ಡ್ ವರ್ಕನ್ನು ಮಾಡಿ ಓದ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಒನ್ಸ್ ಸೆಲೆಕ್ಷನ್ ಆದ ನಂತರ ಟ್ರೈನಿಂಗ್ಗೆ ಬಂದ ನಂತರ ಫುಲ್ಲು ರಿಲ್ಯಾಕ್ಸ್ ಮೋಡ್ಗೆ ಹೊರಟೋಗ್ತಾರಲ್ಲ, ಟ್ರೈನಿಂಗನ್ನು ನೆಗ್ಲೆಕ್ಟ್ ಮಾಡ್ತಾರೆ. ಅದಕ್ಕೆ ಏನು ರೀಸನ್ ಕೋಟ್ ಮಾಡ್ತಾರೆ ಅಂತ ಹೇಳಿದ್ರೆ, ನಾವು ಥಿಯರಿಟಿಕಲ್ ಕ್ಲಾಸಲ್ಲಿ ನಮ್ಗೆ ಅಷ್ಟು ಯೂಸ್ ಆಗೋದಿಲ್ಲ, ನಾವು ಸ್ಟೇಷನ್ಗೆ ಹೋದ ನಂತರ ಎಲ್ಲ ಪ್ರಾಕ್ಟಿಕಲಲ್ಲಿ ಕಲ್ತ್ಕೋತೀವಿ, ಪ್ರಾಕ್ಟಿಕಲ್ ಕಲ್ತ್ಕೊಂಡ್ರೆ ಮಾತ್ರ ನಾವು ಸೌಂಡಾಗಿ ಒಬ್ಬ ಆಫೀಸರ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಥಿಯರಿ ಅಷ್ಟೇನು ಕಾನ್ಸಂಟ್ರೇಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಟ್ರೈನಿಂಗನ್ನು ನೆಗ್ಲೆಕ್ಟ್ ಮಾಡ್ತಾರೆ. ಸಹಜ ಆಗುತ್ತೆ ಅದು ಟ್ರೈನಿಂಗಲ್ಲಿ. ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಖಂಡಿತ ಅದು ಆ ರೀತಿ ಅಂದ್ಕೊಂಡ್ರೆ ಅದು ತಪ್ಪು. ಏನು ತರಬೇತಿ ಕೊಡ್ತಾರೆ ಅದು ಇಲಾಖೆಗೆ ಪ್ರಾಕ್ಟಿಕಲ್ ಆಗಿ ಏನು ನಡೀತಿದೆ ಅದಕ್ಕೆ ಪೂರಕವಾಗಿ ಇರುತ್ತೆ. ಅದಕ್ಕೂ ಏನು ಡಿಫ್ರೆನ್ಸ್ ಇರಲ್ಲ. ಒಂದು ವೇಳೆ ಆ ರೀತಿ ನಿಮ್ಗೆ ಯಾರಾದರೂ ಬೇರೆಯವ್ರು ಹೇಳಿದ್ರೆ ಖಂಡಿತ ಅದು ತಪ್ಪು ಸಂದೇಶ. ಪ್ರಾಕ್ಟಿಕಲ್ ಆಗಿ ಅಲ್ಲಿ ನಾವು ಟ್ರೈನಿಂಗ್ಗಳಲ್ಲಿ ಏನು ನಡಿತೀವಿ, ಟ್ರೈನಿಂಗಲ್ಲಿ ನಡೆಯೋದೇ ಪ್ರಾಕ್ಟಿಕಲಲ್ಲಿ ಇರೋದು. ಟ್ರೈನಿಂಗಲ್ಲಿ ನೀವು ಏನು ಸರಿಯಾಗಿ ತಿಳ್ಕೊಂಡ್ರೆ ಪ್ರಾಕ್ಟಿಕಲ್ ಆಗಿ ಒಬ್ಬ ಸಕ್ಸಸ್ಫುಲ್ ಪೊಲೀಸ್ ಆಫೀಸರ್ ಆಗಕ್ಕೆ ಸಾಧ್ಯ. ಟ್ರೈನಿಂಗ್ಗಳಲ್ಲಿ ವೀಕ್ ಇದ್ದವರು, ಟ್ರೈನಿಂಗ್ಗಳಲ್ಲಿ ನೆಗ್ಲೆಕ್ಟ್ ಮಾಡಿದವರು ಫೀಲ್ಡ್ಗಳಲ್ಲಿ ಯಾವ ರೀತಿ ಕೆಲಸ ಮಾಡ್ತಿರೋದು ಕೂಡ ನಾವು ನೋಡ್ತಾ ಇದ್ದೀವಿ ಕಣ್ಣಲ್ಲಿ. ಸೊ ಹಾಗಾಗಿ ತರಬೇತಿ ಅನ್ನೋದು ಟ್ರೈನಿಂಗಲ್ಲಿ ಏನು ಇಂಪಾರ್ಟೆಂಟ್ ಫ್ಯಾಕ್ಟರ್ಗಳು ಹೇಳ್ತಾರೆ ಅದನ್ನು ನಾವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡ್ರೆ ಫೀಲ್ಡಲ್ಲಿ ನಾವು ಎಕ್ಸಿಕ್ಯೂಟ್ ಮಾಡೋಕ್ಕೆ ಸಹಾಯ ಆಗುತ್ತೆ. ಅಂದರೆ ಥಿಯರಿಟಿಕಲ್ ನಾಲೆಜ್ ಇದ್ದರೆ ಅದನ್ನು ಪ್ರಾಕ್ಟಿಕಲ್ ಇಂಪ್ಲಿಮೆಂಟ್ ಮಾಡೋಕ್ಕೆ ಗೊತ್ತಾಗ್ತಕ್ಕಂಥದ್ದು. ಎಕ್ಸಾಂಪಲ್ ಯಾವುದೋ ಒಂದು ಅಫೆನ್ಸಿಗೆ ಸಂಬಂಧಪಟ್ಟಂತೆ ಸಮ್ ಪೀನಲ್ ಪ್ರಾವಿಷನ್ಸ್ ಇದೆ ಅಂತ ಹೇಳಿದ್ರೆ ಅದು ಗೊತ್ತಿದ್ರೆ ತಾನೇ ಅದನ್ನು ಪ್ರೊಸೀಡಿಂಗ್ಸನ್ನು ಮಾಡಲಿಕ್ಕೆ ಅವಕಾಶ ಆಗ್ತಕ್ಕಂಥದ್ದು ನಮಗೆ ಅದಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ ತರಬೇತಿ ಮತ್ತು ಪ್ರಾಯೋಗಿಕವಾಗಿ ಯಾವುದೇ ವ್ಯತ್ಯಾಸಗಳಿಲ್ಲ, ಅಲ್ಲಿ ಕಲಿಸೋದೇ ಪ್ರಾಕ್ಟಿಕಲ್ ಆಗಿರೋದು. ಓಕೆ. ಇದಾದ ನಂತರ ಒಂದು ಪೊಲೀಸ್ ಟ್ರೈನಿಂಗ್ ಅನ್ನೋದು ಎಸ್ಪೆಷಲಿ PSI ಅಂತಕ್ಕಂಥ ಆಫೀಸರ್ ಗ್ರೇಡಲ್ಲಿ ಆಗ್ತಕ್ಕಂಥ ಟ್ರೈನಿಂಗು ಮಲ್ಟಿ ಡಿಸಿಪ್ಲಿನರಿ ಟ್ರೈನಿಂಗು, ತುಂಬ ಡೈವರ್ಸಿಫೈಡ್ ಟ್ರೈನಿಂಗ್ ಇರ್ತದೆ. ಅದರಲ್ಲಿ ನಾವು ಎಕ್ಸಾಂಪಲ್ ತೆಗೆದುಕೊಂಡ್ರೆ ಇಂಡೋರ್ ಆದ ಲಾ ಕ್ಲಾಸಸ್ ಇರ್ಬೋದು, ಔಟ್ಡೋರ್ ಆಕ್ಟಿವಿಟೀಸ್ ಇದ್ರ ಹೊರತಾಗಿ ಸ್ವಿಮ್ಮಿಂಗ್ ಇರುತ್ತೆ, ಮೋಟಾರ್ ವೆಹಿಕಲ್ ಡ್ರೈವಿಂಗ್ ಇರ್ತದೆ, ಹಾರ್ಸ್ ರೈಡಿಂಗ್ ಇರ್ತದೆ. ಇದ್ರ ಬಗ್ಗೆ ಎಲ್ಲ ಏನು ಹೇಳ್ತೀರಾ? ಸ್ಟೂಡೆಂಟ್ಸ್ ಎಷ್ಟೊಂದು ಗೊತ್ತಿರೋದಿಲ್ಲ, ಎಷ್ಟೋ ಜನ 2 ವೀಲರ್ ಓಡಿಸೋದು ಗೊತ್ತಿರೋದಿಲ್ಲ, 4 ವೀಲರ್ ಓಡಿಸೋದು ಗೊತ್ತಿರೋದಿಲ್ಲ, ಸ್ವಿಮ್ಮಿಂಗ್ ಗೊತ್ತಿರೋದಿಲ್ಲ, ಹಾರ್ಸ್ ಡೇ ಓಡಿಸ್ತಕ್ಕಂಥ ಗೊತ್ತಿರೋದು, ಇದೆಲ್ಲದನ್ನೂ ಕೂಡ ಕಲಿಸ್ತಾರೆ, ಇನ್ಕ್ಲೂಡಿಂಗ್ ಸ್ವಿಮ್ಮಿಂಗು, ವೆಹಿಕಲ್ ಡ್ರೈವಿಂಗ್ ಸಮೇತ ಕಲಿಸ್ತಾರೆ. ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಓವರಾಲ್? ಖಂಡಿತ ತರಬೇತಿಗಳಲ್ಲಿ ಕೇವಲ ಫಿಸಿಕಲ್ನ ಫಿಟ್ ಮಾಡೋದಷ್ಟೇ ಕೆಲಸ ಅಲ್ಲ, ಅಥವಾ ಕಾನೂನನ್ನ ಕಲಿಸೋದು ಅಷ್ಟೇ ಕೆಲಸ ಅಲ್ಲ. ಅದ್ರ ಜೊತೆಗೆ ಎಲ್ಲ ರೀತಿ ತಾವು ಹೇಳಿದಾಗೆ ಮಲ್ಟಿ ಡೈಮೆನ್ಷನಲ್ ಹಾರ್ಸ್ ರೈಡಿಂಗ್ ಕಲಿಸ್ತಾರೆ. ಎಕ್ಸಾಕ್ಟ್ಲಿ. ಹಾರ್ಸ್ ರೈಡಿಂಗ್ ಏನಕ್ಕೆ ಅಂದರೆ ಲಾಜಿಕಲ್ ಸೈಂಟಿಫಿಕ್ ರೀಸನ್ ಏನಿದೆ ಅದರಿಂದ. ಹಾರ್ಸ್ ರೈಡಿಂಗು ಹಿಂಗೆ ಹಿಂದೆ ತಮಗೆಲ್ಲ ಗೊತ್ತಿದೆ,
ಒಂದು ಕುದುರೆ ಓಡಿಸಿದ್ರೆ ಹೌದು ಇಡೀ ತನ್ನ ಏರಿಯಾವನ್ನೇ ಕಂಟ್ರೋಲ್ ಇಟ್ಕೊತಾನೆ ಅನ್ನೋ ಒಂದು ಹಿಂದೆ ಒಂದು ವಾಡಿಕೆ ಇದೆ. ಹೌದು, ಹಾಗೆ ಕುದುರೆ ಅನ್ನೋದು ಕುದುರೆಯಲ್ಲಿ ಅದ್ರ ಮೈಂಡ್ ಸೆಟ್ ಡಿಫ್ರೆಂಟ್ ಆಗಿರುತ್ತೆ. ಪ್ರತಿ ಕ್ಷಣನೂ ಕೂಡ ಚಂಚಲವಾದ ಮನಸ್ಸಿರುತ್ತೆ ಕುದುರೆಗೆ. ಹೌದು, ಅದನ್ನ ನೀನು ಕಂಟ್ರೋಲ್ ತಗೊಂಡ್ರೆ ಆಟೋಮೆಟಿಕ್ಲಿ ಲಾ ಅಂಡ್ ಆರ್ಡರ್ ಕಂಟ್ರೋಲ್, ಏರಿಯಾ ಲಾ ಅಂಡ್ ಆರ್ಡರ್ ಕಂಟ್ರೋಲ್ ನಿಮ್ ಕೈ ಸಿಗುತ್ತೆ. ಹೌದು, ಎಕ್ಸಾಕ್ಟ್ಲಿ. ಅದರಿಂದ ಇರೋಂಥ ಲಾಜಿಕ್. ಹಾಗಾಗಿ ಕುದುರೆ ಟ್ರೈನಿಂಗ್ ಅಲ್ಲಿ ನಮಗೆ ಆಟೋಮೆಟಿಕ್ಲಿ ಕರೇಜ್ ಬಿಲ್ಡಪ್ ಆಗುತ್ತೆ, ಮತ್ತೆ ಕಾನ್ಸಂಟ್ರೇಷನ್ ಡೆವಲಪ್ ಆಗುತ್ತೆ. ಹೌದು, ಹಾಗೆ ನಮಗೆ ಜಿಮ್ ಬರುತ್ತೆ. ಹೌದು, ಮತ್ತೆ ಕರಾಟೆಗಳಿರ್ತದೆ. ಹೌದು, ಎಕ್ಸಾಕ್ಟ್ಲಿ. ಸ್ವಿಮ್ಮಿಂಗ್ ಇದೆ. ಹೌದು, ಈ ರೀತಿ ಡಿಫ್ರೆಂಟ್. ಇವನ್ ನಮಗೆ ಸೈಂಟಿಫಿಕಲಿ ಯಾವುದೋ ಒಂದು ಡೆಡ್ ಬಾಡಿ ತೋರಿಸ್ತಾರೆ. ಹೌದು, ಮೆಡಿಕಲಿ ಆಟೋಪ್ಸಿಗಳು, ಸೈನ್ಸ್ ನಾಲೆಡ್ಜ್ಗಳು, ಮತ್ತೆ ಸೈಬರ್ ಅಫೆನ್ಸಸ್ಗಳಲ್ಲಿ ಒಂದು ಅಪರಾಧ ಆದಾಗ ಹೌದು ಡಿಜಿಟಲ್ ಸ್ಕಿಲ್ಸ್, ಸಿಡಿಆರ್ ಅನಾಲಿಸಿಸ್, ಈಗ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಇವತ್ತಿನ ಸಂದರ್ಭದಲ್ಲಿ. ಹೌದು, ಒಬ್ಬ ಆರೋಪಿಯನ್ನ ಪತ್ತೆ ಮಾಡಬೇಕು ಅಂದ್ರೆ ಹೌದು ಸೈಬರ್ ನಾಲೆಡ್ಜ್ ಇಸ್ ವೆರಿ ಎಸೆನ್ಷಿಯಲ್. ಹೌದು, ಸಿಡಿಆರ್ ಅನಾಲಿಸಿಸ್. ಹೌದು. ಸೊ ಹಾಗಾಗಿ ಅದು ಕೂಡ ನಮಗೆ ತರಬೇತಿಗಳಲ್ಲಿ ಕಲಿಸ್ತಾರೆ. ಓಕೆ, ಅದ್ರ ಬಗ್ಗೆನೂ ಕೂಡ ಕಾನ್ಸಂಟ್ರೇಟ್ ಮಾಡಿದ್ರೆ ಇವತ್ತಿನ ಸಂದರ್ಭದಲ್ಲಿ ಒಬ್ಬ ಆರೋಪಿ ಪತ್ತೆ ಮಾಡೋಕ್ಕೆ ಇರ್ಬೋದು, ಹೌದು, ನಮಗೆ ಕೆಲಸ ಮಾಡೋಕ್ಕೆ ಸುಲಲಿತವಾಗಿ ಸಹಾಯ ಆಗುತ್ತೆ. ಅದು ಅಂದರೆ ಫಿಸಿಕಲ್ ಸ್ಕಿಲ್ಸ್, ಮೆಂಟಲ್ ಸ್ಕಿಲ್ಸ್, ಮೆಡಿಕಲ್ ಸ್ಕಿಲ್ಸ್, ಡಿಜಿಟಲ್ ಸ್ಕಿಲ್ಸ್, ಡಿಫ್ರೆಂಟ್ ಕೈಂಡ್ಸ್ ಆಫ್ ಸ್ಕಿಲ್ಸನ್ನು ಕಲಿಸ್ತಕ್ಕಂಥದ್ದು ಟ್ರೈನಿಂಗ್ ಆಗ್ತದೆ ನಮ್ಮಲ್ಲಿ ಅಂತ ಹೇಳೋದಾದ್ರೆ. ಸೊ ಇದಾದ ನಂತರ ಓವರಾಲ್ ಟ್ರೈನಿಂಗ್ ಡೇಸನ್ನು ನೀವು ಓವರಾಲ್ ಸಮ್ಮರೈಸ್ ಮಾಡಿಕೊಂಡ್ರೆ ಏನು ಟ್ರಾನ್ಸ್ಫಾರ್ಮೇಷನ್ ನಿಮ್ಮಲ್ಲಿ ಆಯಿತು ಅಂತ ನಿಮಗೆ ಅನಿಸುತ್ತೆ ಅಂತ? ಏನು ಬದಲಾವಣೆಗಳಾಯಿತು? ಟ್ರೈನಿಂಗ್ ಇವತ್ತು ಎಂಟ್ರಿ ಆದ್ರಿ, 1 ಡೇ ಟ್ರೈನಿಂಗ್ ಎಕ್ಸಿಟ್ ಆದರೆ 12 months ಆಫ್ ಟ್ರೈನಿಂಗ್ ನಂತರ ಒಬ್ಬ ವಿದ್ಯಾರ್ಥಿಗೆ ಹೋದಂಥ ಆಫೀಸರಾಗಿ ಬರ್ತೀವಿ. ಏನು ಮಾರ್ಪಾಡಾಯಿತು ನಿಮ್ಮಲ್ಲಿ ಅಂತ ಹೇಳೋದಾದ್ರೆ? ಅಷ್ಟು ಒಬ್ಬ ವಿದ್ಯಾರ್ಥಿ ತಾನು ಪದವಿ ಶಿಕ್ಷಣ ಮುಗಿಸಿ ಶಿಕ್ಷಣವನ್ನು ಮುಗಿಸಿ ಏನು ಮಾಡ್ತಾನೆ, ಒಂದು ಅಪ್ಲಿಕೇಶನ್ ಹಾಕಿ ಓದಿ ಎಕ್ಸಾಮ್ ಬರೆದು ನಂತರ ಸಬ್ ಇನ್ಸ್ಪೆಕ್ಟರ್ ಸೆಲೆಕ್ಷನ್ ಆಗಿ ಪೊಲೀಸ್ ಟ್ರೈನಿಂಗ್ಗಳಿಗೆ ಹೋಗ್ತಾರೆ. ಹೌದು, ಸಬ್ ಇನ್ಸ್ಪೆಕ್ಟರ್ ಅದು ಗುಲ್ಬರ್ಗಕ್ಕೆ ಹೋಗ್ಬೋದು ಅಥವಾ ಪೊಲೀಸ್ ಅಕಾಡೆಮಿ ಮೈಸೂರಿಗೆ ಇರ್ಬೋದು. ಹೌದು, ತರಬೇತಿಗೆ ಒಳಗೆ ಹೋಗುವಂಥ ಸಂದರ್ಭದಲ್ಲಿ ಒಬ್ಬ ವಿದ್ಯಾರ್ಥಿಯಾಗಿ ಹೋಗ್ತಾನೆ, ಒಬ್ಬ ಕಲ್ಲಾಗಿ ಹೋಗ್ತಾನೆ, ಒಬ್ಬ ಬಂಡೆಯಾಗಿ ಹೋಗ್ತಾನೆ. ಹೌದು, ತರಬೇತಿಯಿಂದ ಹೊರಗಡೆ ಬಂದಂಥ ಆಫ್ಟರ್ 12 months ಹೌದು, ಪಾಸಿಂಗ್ ಔಟ್ ಆದಂಥ ಸಂದರ್ಭದಲ್ಲಿ ಆತನ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಹೌದು, ಒಬ್ಬ ಫುಲ್ ಫ್ಲೆಜ್ಡ್ ಪೊಲೀಸ್ ಆಫೀಸರ್ ಆಗಿ, ಹೌದು, ಒಬ್ಬ ಮೂರ್ತಿಯಾಗಿ ಹೊರಗಡೆ ಬರ್ತಾನೆ. ಅಂದರೆ ಸಮರೈಸ್ ಮಾಡಿದ್ರೆ ಶಿಲೆಯಾಗಿ ಹೋದಂಥ ಶಿಲ್ಪವಾಗಿ ಹೊರಗಡೆ ಬರ್ತಾನೆ. ಖಂಡಿತ. ಇವಾಗ ನಮ್ಮ ಹರ್ಷ ಆಫೀಸರ್ಸ್ ಅಕಾಡೆಮಿ ಅಂತಕ್ಕಂಥ ನಮ್ಮ ಇನ್ಸ್ಟಿಟ್ಯೂಷನ್ ನಿಮಗೂ ಕೂಡ ನಾವು ಕ್ಯಾಪ್ಷನಲ್ಲಿ ಹಾಗೆ ಕೊಟ್ಟಿದ್ದೀವಿ, ಶಿಲೆಯಿಂದ ಶಿಲ್ಪದವರೆಗೆ ಅಂತೇಳಿ ಅದನ್ನು ಕೊಟ್ಟಿದ್ದೀವಿ ನಾವು. ಸತ್ಯ. ಒಬ್ಬ ಶಿಲೆಯಾಗಿ ಹೋದಂಥವ್ರು ತೀಡಿದ ನಂತರ ಒಬ್ಬ ಶಿಲ್ಪವಾಗಿ ಆಚೆ ಬರ್ತಕ್ಕಂಥದ್ದು ಆಗುತ್ತೆ ಅಂತ. ಹೌದು. ಸೊ ಇದಾದ ನಂತರ ಈ ಒಂದು ಮೋಟಾರ್ ವೆಹಿಕಲ್ ಡ್ರೈವಿಂಗನ್ನು ಕಲಿಸ್ತಾರೆ ಅಂತ ಹೇಳಿದೆ ನಾನು. ಏನು ಲಾಜಿಕ್ ಇದೆ ಅಂತೇಳಿ? ಈಗ 2 wheeler ಡ್ರೈವಿಂಗನ್ನು ಕಲಿಸ್ತಾರೆ, 4 wheeler ಡ್ರೈವಿಂಗನ್ನು ಕಲಿಸ್ತಾರೆ, ಏನು ಲಾಜಿಕ್ ಇದೆ ಅದರಲ್ಲಿ ಅಂತ ಹೇಳಿದ್ರೆ ನಿಮ್ಮ ಒಪಿನಿಯನ್? ನಾವು ಫೀಲ್ಡಲ್ಲಿ ಏನು ಕೆಲಸ ಮಾಡಬೇಕಾಗುತ್ತೆ ಎಲ್ಲ ಸಂದರ್ಭದಲ್ಲೂ ಕೂಡ ನಾವು ನಮ್ಮ ಚಾಲಕರನ್ನ ನಾವು ಡಿಪೆಂಡ್ ಆಗಕ್ಕೆ. ಎಕ್ಸಾಕ್ಟ್ಲಿ. ಹೌದು, ನಾವೆಲ್ಲೋ ಇರ್ತೀವಿ, ತಕ್ಷಣ ಯಾವುದೋ ಲಾ ಅಂಡ್ ಆರ್ಡರ್ ನ್ಯೂಸೆನ್ಸ್ ಆಗುತ್ತೆ. ಹೌದು, ಆ ಡ್ರೈವರು ಅವನ್ನ ಯಾವ್ದು ನೈಟ್ ಕೆಲವು ಸಂದರ್ಭದಲ್ಲಿ ಡ್ರೈವರು ವೆಹಿಕಲ್ ತಗೊಂಡೋಗಿ ಸ್ಟೇಷನ್ ನಿಲ್ಲಿಸ್ಬಿಟ್ಟು ಅಥವಾ ತನ್ನ ಮನೆ ಹತ್ರ ಇಟ್ಕೊಂಡಂಥ ಸಾಧ್ಯತೆಗಳಿರ್ತವೆ. ಹೌದು, ಬಟ್ ನಾವು ಅವನ್ನ ಬರಬೇಕಾಗಂಟ ಗಂಟ ನಾವು ವೆಯ್ಟ್ ಮಾಡೋಕ್ಕಾಗಲ್ಲ. ಎಮರ್ಜೆನ್ಸಿಗಳಲ್ಲಿ ನಾವೆಲ್ಲ ಇಮಿಡಿಯೇಟ್ ಆಗಿ ರಶ್ ಆಗಬೇಕಾಗುತ್ತೆ. ಹೌದು, ಎಕ್ಸಾಕ್ಟ್ಲಿ. ಅದು ನ್ಯೂಟ್ರಲೈಸ್ ಮಾಡಬೇಕಾಗುತ್ತೆ. ಹಾಗಾಗಿ ನಮಗೆ ನಾವೇ ಅದನ್ನು ಡ್ರೈವಿಂಗ್ ಕಲ್ಸ್ಕೊಂಡ್ರೆ ಅದನ್ನು ಈಸಿಯಾಗಿ ನಾವು ಹ್ಯಾಂಡಲ್ ಮಾಡ್ಬೋದು. ಇದಕ್ಕೆ ಸಂಬಂಧಪಟ್ಟಂಥ DL ಅನ್ನು ಹೌದು ನಮ್ಮ ಇಲಾಖೆಯಿಂದ ಟ್ರೈನಿಂಗ್ಗಳಲ್ಲೇ ಕೊಡಿಸ್ತಾರೆ. ಹೌದು. ಇನ್ನೊಂದು ವಿಶೇಷತೆ ಇದೆ, ಎಷ್ಟೋ ಜನ ಸ್ಟೂಡೆಂಟ್ಸ್ ಕೂಡ ಗೊತ್ತಿರೋದಿಲ್ಲ. ಸೆಲೆಕ್ಷನ್ ಆದ ನಂತರ ನಿಮಗೆ ವೆಹಿಕಲ್ ಡ್ರೈವಿಂಗನ್ನು ಕಲಿಸ್ಕೊಟ್ಟು ಜೊತೆಗೆ ಡ್ರೈವಿಂಗ್ ಲೈಸೆನ್ಸನ್ನು ಕೂಡ ಮಾಡಿಸ್ಕೊಡುತ್ತೆ ಪೊಲೀಸ್ ಇಲಾಖೆ. ಅಷ್ಟೇ ಒಂದು ಅದ್ಭುತವಾದ ಫೆಸಿಲಿಟೀಸ್ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಸಿಗ್ತಕ್ಕಂಥದ್ದು. ಹೌದು. ನೀವು ಅದಕ್ಕೆ ಮುಂಚೆ KSSF ಇರ್ಬೋದು ಅಥವಾ IRB ಸಾಕಷ್ಟೆಲ್ಲ ಸೆಲೆಕ್ಷನ್ ಆಗಿದ್ರಿ. ಸಿವಿಲ್ ಸಬ್ ಇನ್ಸ್ಪೆಕ್ಟರ್ ಆಗಿ ಬಂದು ದ ವೆರಿ ಫಸ್ಟ್ ಟೈಮ್ ಯೂನಿಫಾರ್ಮ್ ಹಾಕಿದಾಗ ಏನು ಫೀಲ್ ಆಯಿತು ನಿಮಗೆ ಅಂತೇಳಿ? ಪ್ರೌಡ್ ಆಯಿತು. ಯಾಕೆಂದರೆ ನಾನು ಎಲ್ಲ ಈಗ ಆಲ್ರೆಡಿ ಯೂನಿಫಾರ್ಮ್ ನನಗೆ ಮೊದಲು ಕೂಡ ಹಾಕ್ಕೊಂಡಿದ್ದೆ. ಹೌದು. ಈಗ ಈ ಹಿಂದೆನೂ ಕೂಡ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್, ಹೌದು, ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಸಬ್ ಇನ್ಸ್ಪೆಕ್ಟರ್ ಆಗಿ, ಹೌದು, ಹೈದರಾಬಾದ್ ಪಕ್ಕ ಸಿಕಂದ್ರಾಬಾದ್ ನ್ಯಾಷನಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಅಕಾಡೆಮಿ, ಹೌದು, ಆ ಅಕಾಡೆಮಿಲೂ ಕೂಡ 12 ತಿಂಗಳು ತರಬೇತಿ ಪಡೆದು ನಂತರ ನಾನು ಅಲ್ಲೇ ಬೇರೆ ಕಡೆ ಎಲ್ಲ ಕೆಲಸ ಮಾಡಿ ಸಿವಿಲ್ ಸಬ್ ಇನ್ಸ್ಪೆಕ್ಟರ್ ಆಯ್ಕೆ ಆಗಿ ನಾನು ಸಿವಿಲ್ ಸಬ್ ಇನ್ಸ್ಪೆಕ್ಟರ್ ಇದ್ದೀನಿ. ಹೌದು. ಸೊ ಸಿವಿಲ್ ಸಬ್ ಇನ್ಸ್ಪೆಕ್ಟರ್ ಆಯ್ಕೆ ಆದಾಗ ನನಗೆ ಬಂದಂಥ ಮನಸ್ಸಿನಲ್ಲಿ ಏನೋ ಸೊಸೈಟಿಗೆ ನೊಂದಿರೋ ವ್ಯಕ್ತಿಗಳಿಗೆ ಇಮಿಡಿಯೇಟ್ ಸಹಾಯ ಮಾಡ್ಬೋದು. ಅಲ್ಲೂ ಕೂಡ ಮಾಡ್ಬೋದು ಇಂಡೈರೆಕ್ಟ್ ಆಗಿ, ಬಟ್ ಇಲ್ಲಿ ಡೈರೆಕ್ಟ್ ಆಗಿ ಒಬ್ಬ ನೊಂದಿರೋ ವ್ಯಕ್ತಿ ಸಹಾಯ ಮಾಡ್ಬೋದು ಅನ್ನೋದು ನನ್ನ ಮನಸ್ಸಿಗೆ ಬಂದಿತ್ತು. ಹೌದು. ಅಂದರೆ ನೀವು ಒಂದು ಪ್ರೌಡ್ ಫೀಲ್ ಆಯಿತು ಅಂತ ಹೇಳೋದು? ಖಂಡಿತ. ಸೊ ಇದಾದ ನಂತರ ಸ್ಟೂಡೆಂಟ್ಸ್ಗೆ ಒಂದು ಬ್ರಾಡ್ ಐಡಿಯಾ ಇರೋದಿಲ್ಲ, ಡ್ಯೂರೇಷನ್ ಎಷ್ಟಿರುತ್ತೆ KPA ಟ್ರೈನಿಂಗು, ನಮಗೆ ಟ್ರೈನಿಂಗ್ ಡೇಸಲ್ಲಿ ಯೂನಿಫಾರ್ಮ್ ಕೊಡ್ತಾರೆ, ಇದಂಥ ಒಂದು ಟ್ರಿವಿಯಲ್ ಡೌಟ್ಸ್ಗಳು ಕೂಡ ಸ್ಟೂಡೆಂಟ್ಸ್ಗೆ ಇರುತ್ತೆ. ಅದೆಲ್ಲ ಓವರಾಲ್ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತೇಳಿ? ತರಬೇತಿಗೆ ಹೋದಂಥ ಸಂದರ್ಭದಲ್ಲಿ ಪ್ರಾರಂಭಿಕವಾಗಿ ನಮ್ಮನ್ನು ಫಸ್ಟ್ ಹೇರ್ ಕಟ್ ಮಾಡಿಸ್ತಾರೆ. ಹೌದು. ನಮ್ಮ ಡ್ರೆಸ್ ಸೆನ್ಸನ್ನು ಚೇಂಜ್ ಮಾಡಿಸ್ತಾರೆ. ಎಕ್ಸಾಕ್ಟ್ಲಿ. ನಾವು ಹಾಕೊಳ್ಳೋಂಥ ವಿಯರ್ಸ್, ಚೈನ್, ಕಿವಿ ಓಲೆ, ಬತ್ತಿ, ಹೌದು, ರಿಂಗ್ಸು, ಹೌದು, ವಾಚ್ಸ್, ಹೌದು, ಇವನ್ನೆಲ್ಲ ರಿಮೂವ್ ಮಾಡಿಸ್ತಾರೆ, ಹೇರ್ ಕಟ್ ಮಾಡಿಸ್ತಾರೆ. ಹೌದು. ಒಬ್ಬ ಡಿಸಿಪ್ಲಿನ್ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿಂದ ಫಸ್ಟ್ ಹೆಜ್ಜೆ ನಮಗೆ ಸ್ಟಾರ್ಟ್ ಮಾಡ್ತಾರೆ. ಹೌದು. ಕೊನೆ ನೀವು ತರಬೇತಿಯಿಂದ ಹೊರಗಡೆ ಬಂದ್ಮೇಲೆ ನಮಗೆ ಅನಿಸುತ್ತೆ ವಿ ಆರ್ ಚೇಂಜ್ಡ್ ಅಂತ. ಹೌದು.
ಸೊ ಮತ್ತೆ ಏನಾಗುತ್ತೆ ಅಂತ ಹೇಳಿದ್ರೆ ಮಾರ್ನಿಂಗ್ 5:30ಗೆ ನಮ್ಮ ಶೆಡ್ಯೂಲ್ ಸ್ಟಾರ್ಟ್ ಆದರೆ KPN-ಅಲ್ಲಿ ಆಲ್ಮೋಸ್ಟ್ 8:30 to 9 o'clockವರೆಗೂ ಹೆಕ್ಟಿಕ್ ಇರುತ್ತೆ. ಒಂದು ಹಾಫ್ ಆನ್ ಅವರ್ ಕೂಡ ರಿಲ್ಯಾಕ್ಸೇಷನ್ ಟೈಮ್ ಇಲ್ಲ, ಒಂದೇ ಫ್ಲೋ ಸ್ಪೀಡ್ ಟ್ರೈನಿಂಗ್ ಹೋಗ್ತಿರುತ್ತೆ. ಸಹಜವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಟ್ರೈನಿಂಗ್ ಡೇಸಲ್ಲಿ ಒಂದು ಹ್ಯಾರಾಸ್ಮೆಂಟ್ ಫೀಲಿಂಗ್ ಅನ್ನೋ ಥರ ಫೀಲಿಂಗ್ ಇರುತ್ತೆ. ಸಹಜವಾಗಿ ಜನರಲ್ ಏನಾಗುತ್ತೆ ಒಂಥರ ಹ್ಯಾರಾಸ್ಮೆಂಟ್ ಥರ ಫೀಲಿಂಗ್ ಸೆನ್ಸ್ ಆಗ್ತಾ ಇರುತ್ತೆ ಸ್ಟೂಡೆಂಟ್ಸ್ಗೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ನೀವು ಅಂತ? ಇಷ್ಟೊಂದು ಹೆಕ್ಟಿಕ್ ಅನಿಸ್ತಿದೆ, ಲೀಜರ್ ಇಲ್ಲ, ಪ್ರಾಪರ್ ನಿದ್ದೆ ಇಲ್ಲ, ತುಂಬ ಹೆಕ್ಟಿಕ್ ಅನಿಸ್ತಾ ಇದೆ, ಇದ್ರ ಬಗ್ಗೆ ಏನು ಹರಾಸ್ಮೆಂಟ್ ಅಂತ ಫೀಲ್ ಮಾಡ್ಕೋಬಾರದು. ಓಕೆ, ಪ್ರಾಕ್ಟಿಕಲ್ ಆಗಿರೋದು ಹಾಗೆ. ಹೌದು, ಪ್ರಾಕ್ಟಿಕಲ್ ಆಗಿ ನಮ್ಮ ಫೀಲ್ಡಲ್ಲಿ ಇರೋದು ಹಾಗೆ. ಹೌದು, ಒಬ್ಬ ಪೊಲೀಸ್ ಆಫೀಸರ್ಗೆ ಒಬ್ಬ ಸಬ್ ಇನ್ಸ್ಪೆಕ್ಟರ್ಗೆ ಒಂದು ಸ್ಟೇಷನ್ ಇನ್ಚಾರ್ಜ್ ಆಗಿ ನಾವು ಕೂತ್ಕೋತು ಅಂದರೆ ಹೌದು, ನಮಗೆ ಎವ್ರಿ ಡೇ ಎವ್ರಿ ಅವರ್ ಎವ್ರಿ ನಮ್ಮ ಮಿನಿಟ್ಸ್ ನಮಗೆ ಡಿಫ್ರೆಂಟ್ ಚಾಲೆಂಜ್ಗಳು ಬರ್ತಾ ಇರ್ತದೆ, ಡಿಫ್ರೆಂಟ್ ಟಾಸ್ಕ್ಗಳು ನಮಗೆ ಬರ್ತದೆ. ಹೌದು, ಇವತ್ತು ಒಂದು ಫ್ಯಾಮಿಲಿ ಡಿಸ್ಪ್ಯೂಟ್ಸ್ ಬಂದರೆ ಹೌದು, ಅಲ್ಲಿ ಕ್ರೈಮ್ ಕೇಸಸ್ ಬರುತ್ತೆ, ಹೌದು, ಇನ್ನೊಂದು ಲಾ ಅಂಡ್ ಆರ್ಡರ್ ಕೇಸಸ್ ಬರುತ್ತೆ, ಇನ್ನೊಂದು ಸಿಬ್ಬಂದಿಗಳ ಕಡೆಯಿಂದ ಒಂದು ಸಮಸ್ಯೆ ಬರುತ್ತೆ, ಹೌದು, ಮೇಲಧಿಕಾರಿಗಳು ಒಂದು ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಹೌದು. ಸೊ ಈ ರೀತಿ ಎವ್ರಿ ಮಿನಿಟ್ ಎವ್ರಿ ಅವರ್ ನಮ್ಗೆ ಡಿಫ್ರೆಂಟ್ ಚಾಲೆಂಜಸ್ ಡಿಫ್ರೆಂಟ್ ಟಾಸ್ಕ್ಗಳು ನಮ್ಮ ಕಣ್ಮುಂದೆ ಇರೋದ್ರಿಂದ ಎಕ್ಸಾಕ್ಟ್ಲಿ ವಿ ಶುಡ್ ಬಿ ಆಕ್ಟಿವ್. ಹೌದು, ನಮ್ಮ ಆ್ಯಕ್ಟಿವ್ ಇರಲೇಬೇಕಾಗುತ್ತೆ. ಹಾಗಾಗಿ ತರಬೇತಿಗಳಲ್ಲಿ ನಾವು ಆ ರೀತಿ ಆ್ಯಕ್ಟಿವ್ ಆಗಿ ನಮಗೆ ತರಬೇತಿ ಕೊಡ್ತಾ ಇರೋದ್ರಿಂದ ನಾವು ಫೀಲ್ಡಲ್ಲಿ ಎಫೆಕ್ಟಿವ್ ಆಗಿ ಸೆನ್ಸಿಟಿವ್ ಆಗಿ ನಾವು ಕೆಲಸ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಇದಾದ ನಂತರ ಸಹಜವಾಗಿ ಇಷ್ಟೊತ್ತು ಆಲ್ಮೋಸ್ಟ್ ಒಂದು ಕೆಲವು ನಿಮಿಷಗಳಿಂದ ಇಂಟರ್ವ್ಯೂಸ್ ಆಗ್ತಾ ಇದೆ. ನಮ್ಮ ಮುಂದೆ ಇಷ್ಟೊಂದು ಒಂದು ಶೀಲ್ಡ್ಗಳನ್ನು, ಒಂದು ಸೋಡನ್ನು ಕೂಡ ಇಟ್ಟಿದ್ದೀವಿ. ಸ್ಟೂಡೆಂಟ್ಸ್ ಆದರೆ ಏನು ಈ ಥರ ಇಟ್ಟಿದ್ದಾರಲ್ಲ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇರೋದಿಲ್ಲ ಸ್ಟೂಡೆಂಟ್ಸ್ಗೆ. ರಾಜೇಂದ್ರ ಅವರು ನೀವೇ ಎಕ್ಸ್ಪ್ಲೇನ್ ಮಾಡಿ, ಏನಕ್ಕೆ ಅದು ಒಂದು ಶೀಲ್ಡಿನ ಏನು ಸಿಂಬಲೈಸ್ ಮಾಡುತ್ತೆ, ಅದನ್ನು ನಿಮಗೆ ಹೇಗೆ ಬಂತು, ಅದ್ರ ಹಿಂದಿನ ರೀಸನ್ಸ್ ಏನಿದೆ ಅನ್ನೋದನ್ನು ಒಂದು ಸ್ಟೂಡೆಂಟ್ಸ್ಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಿ ಅದನ್ನು. ಇದು ಸ್ವರ್ಡ್ ಅಂತ. ಹೌದು, ಇದು ಸ್ವರ್ಡ್ ನಮಗೆ 2014 ಟ್ರೈನಿಂಗಲ್ಲಿ ಹೌದು, ನಾನು ತರಬೇತಿ ಪಡೆದಂಥ ಸಂದರ್ಭದಲ್ಲಿ ಪಾಸಿಂಗ್ ಔಟಲ್ಲಿ ಕೊಟ್ಟಂಥದ್ದು. ಹೌದು, ಸನ್ಮಾನ್ಯ ಆಗಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹೌದು, ಇದನ್ನು ನನಗೆ ಕೊಟ್ಟಂಥ ಒಂದು ಪ್ರೈಸಸ್ ಇದು. ಹೌದು, ಬಹುಮಾನ. ಇದನ್ನು ಸ್ವರ್ಡ್ ಅಂತ ಕರಿತೀವಿ. ಹೌದು, ಖಡ್ಗ. ಈ ಖಡ್ಗ ಇದರ ವಿಶೇಷತೆ ಏನು ಅಂದರೆ, ಈ ನನಗೆ 2014 ಬ್ಯಾಚಲ್ಲಿ ನಾನು ಪೆರೇಡ್ ಕಮಾಂಡರ್ ಕೂಡ ಆಗಿದೆ. ಹೌದು, ಮಾನ್ಯ ಮುಖ್ಯಮಂತ್ರಿಗಳ ಬಂದಂಥ ಸಂದರ್ಭದಲ್ಲಿ ಹೌದು, 2014 ಪಾಸಿಂಗ್ ಔಟ್ ಪೆರೇಡ್ಗೆ ನಾನು ಪೆರೇಡ್ ಕಮಾಂಡರ್ ಕೂಡ. ಸ್ಟೂಡೆಂಟ್ಸ್ಗೆ ಪೆರೇಡ್ ಕಮಾಂಡರ್ ಟೆಕ್ನಿಕಲ್ ವರ್ಡ್ ಗೊತ್ತಿರೋದಿಲ್ಲ. ಎಕ್ಸಾಂಪಲ್, ಮುಖ್ಯಮಂತ್ರಿಗಳು ಸಾಕ್ತಿರ್ತಾರೆ, ಒಂದು ಓಪನ್ ಜೀಪಲ್ಲಿ ಇರ್ತಾರೆ. ಓಪನ್ ಜೀಪಲ್ಲಿ ಮುಖ್ಯಮಂತ್ರಿಗಳ ಮುಂದೆ ಸೋಡ್ ಹಿಡಿದು ನಿಂತಿರ್ತಕ್ಕಂಥ ಪೊಲೀಸ್ ಆಫೀಸರ್ನ ಅಬ್ಸರ್ವ್ ಮಾಡಿರ್ತಾರೆ. ಅದು ಪೆರೇಡ್ ಕಮಾಂಡರ್ ಅಂತ ಹೇಳಿದ್ರೆ, ಅಥವಾ ಒಂದು ಹೋಗ್ತಾರೋ ಸಂದರ್ಭದಲ್ಲಿ ಸೊ ಅದನ್ನು ಪೆರೇಡ್ ಕಮಾಂಡರ್ ಅಂತ ಕರೀತಾರೆ. ಅದರಲ್ಲಿ ಕೂಡ ಪೆರೇಡ್ ಕಮಾಂಡರ್ಗೆ ನನಗೆ ಮುಖ್ಯಮಂತ್ರಿಗಳು ಕೊಟ್ಟಂತ ಒಂದು ಆಲ್ರೌಂಡ್ ಬೆಸ್ಟ್ ಪ್ರೈಸ್. ಹೌದು, ಆಲ್ರೌಂಡ್ ಬೆಸ್ಟ್. ಹೌದು, ದ ಬೆಸ್ಟ್ ಪ್ರೊಫೆಷನಲ್ ಇನ್ ದ ಟ್ರೈನಿಂಗ್. ಹೌದು, ಅಂದ್ರೆ ಟ್ರೈನಿಂಗ್ ಅಲ್ಲಿ ಅತ್ಯುತ್ತಮವಾಗಿ ಟ್ರೈನಿಂಗ್ ಮುಗಿಸಿರ್ತಾರೆ, ಫಸ್ಟ್ ರ್ಯಾಂಕರ್ ಇದ್ದ ಟ್ರೈನಿಂಗ್ ಅನ್ನೋ ಒಂದು ಅರ್ಥ ತಗೋಬಹುದು ನೀವು. ಇದನ್ನ ಕೊಡಬೇಕಾದ್ರೆ ಮುಖ್ಯವಾಗಿ ಇವೆಲ್ಲ ಕಪ್ಸ್ ಇದ್ರೆ ಇದನ್ನ ಕೊಡ್ತಾರೆ. ಹೌದು, ಹೀಗೆ ಕಪ್ಗಳನ್ನು ಹೇಳಿ ಕೊಡಿ. ಈ ಕಪ್ಪು ಬೆಸ್ಟ್ ಔಟ್ಡೋರ್ ಅಂತ, ಅಂದರೆ ಬೆಸ್ಟ್ ಔಟ್ಡೋರ್ ಅಂದರೆ ಫಾರ್ ಡ್ರಿಲ್. ಹೌದು, PT. ಹೌದು, ಸೊ ಡ್ರಿಲ್ಲು, PT ಮತ್ತು ಕರಾಟೆ, ಸ್ವಿಮ್ಮಿಂಗ್, ಅಬ್ಸ್ಟೆಕಲ್ಸ್, ಹಾಗೆ ನಮಗೆ ರೂಟ್ ಮಾರ್ಚು, ರನ್ನಿಂಗ್ಸ್. ಸೊ ಈ ರೀತಿ ಡಿಫ್ರೆಂಟ್ ಔಟ್ಡೋರ್ ಸ್ಕಿಲ್ಸ್ಗಳೇನಿದ್ದಾವೆ, ಲಾಟಿ. ಹೌದು, ಸೊ ಈ ರೀತಿ ಎಲ್ಲ ಔಟ್ಡೋರ್ ಆ್ಯಕ್ಟಿವಿಟೀಸ್ಗಳಲ್ಲಿ ಬೆಸ್ಟ್. ಅದಕ್ಕೆ ನಮಗೆ ಮಾರ್ಕ್ಸ್ ಕೊಡ್ತಾರೆ 100 ಮಾರ್ಕ್ಸ್ಗೆ. ಹೌದು, ಪ್ರತಿ ಈವೆಂಟ್ಗೂ 25. ಇವಾಗ ಡ್ರಿಲ್ 25, ಔಟ್ಡೋರ್ ನಮಗೆ PT 25, ಲಾಟಿಗೆ 25. ಹೌದು, ಹಾಗೆ ರನ್ನಿಂಗ್, ಅಬ್ಸ್ಟೆಕಲ್ಸ್, ಹೌದು, ಮತ್ತು ರೂಟ್ ಮಾರ್ಚು, ಮ್ಯಾರಥಾನ್ಸ್. ಹೌದು, ಈ ರೀತಿ. ಮತ್ತು ಅದರೊಳಗೆ ಅದರಲ್ಲಿ ಇಂಡೋರ್ಸ್ಗಳು ಅಗೇನ್ ಪಿಟಿಲಿ ಕೆಲವು ಮಾಹಿತಿಗಳನ್ನ ಹೇಳ್ಬೇಕಾಗತ್ತೆ. ಒಂದು PT ಆಗಬೇಕಾದ್ರೆ ಏನೇನಾದ್ರೂ ಇದಿರುತ್ತೆ ಅಂತ ಅಂದ್ಬಿಟ್ಟು ಆ ಅಂಶಗಳಿಗೆ ಸಂಬಂಧಪಟ್ಟಾಗ ಅದಕ್ಕೊಂದು 25 ಮಾರ್ಕ್ಸ್ ಎಕ್ಸಾಮ್ಸ್ ಇರುತ್ತೆ. ಅದು ಎಲ್ಲ ಟೋಟಲ್ ಸ್ಕೋರ್ಸ್ ತಗೊಂಡ್ರೆ ಈ ಅದರಲ್ಲಿ ನಮ್ಮ ತರಬೇತಿಯಲ್ಲಿ 225 ಸಬ್ ಇನ್ಸ್ಪೆಕ್ಟರ್ಸ್ಗಳಿದ್ವಿ, 225 ಜನ ಸಬ್ ಇನ್ಸ್ಪೆಕ್ಟರ್ಗಳಲ್ಲಿ ಟ್ರೈನೀಸ್ಗಳಲ್ಲಿ. ಆ ಎಂಟೈರ್ ಔಟ್ಡೋರ್ಗಳಲ್ಲಿ ಬಂದಂಥ ಬೆಸ್ಟ್ ವ್ಯಕ್ತಿಗಳಿಗೆ ಇದನ್ನು ಔಟ್ಡೋರ್ ಬೆಸ್ಟ್ ಆಗಿ ಪ್ರೆಸೆಂಟ್ ಮಾಡ್ತಾರೆ. ಎಸ್. ನಂತರ ಇದು ಮಧ್ಯದ್ದು, ನಂತರ ದಿಸ್ ಒನ್. ಇದು ಆಯ್ತು, ಇದನ್ನು ತೊಗೊಳ್ಳಿ. ಓಕೆ, ದಿಸ್ ಒನ್ ಇದು ಓನ್ಲಿ ಫಾರ್ ಡ್ರಿಲ್. ಹೌದು, ಇದು ಓನ್ಲಿ ಫಾರ್ ಡ್ರಿಲ್ ಅಂದರೆ ಪೆರೇಡ್. ಹೌದು, ನಾವು ಮಾಡುವಂಥ ಡ್ರಿಲ್ಗೆ ಈಗ ನಮ್ಮ ಸ್ಟೆಪ್ಸ್, ಸ್ಲೋ ಮಾರ್ಚು, ಹೌದು, ಕ್ವಿಕ್ ಮಾರ್ಚು, ಸಲ್ಯೂಟ್ಸು, ಹೌದು, ಮತ್ತು ಪೆರೇಡ್ ಕಮಾಂಡ್. ಪೆರೇಡ್ ಅಂದರೆ ಸ್ಟೂಡೆಂಟ್ಸ್ಗೆ ಸಿಂಪಲ್ ಮೀನಿಂಗ್ ಹೇಳಿದ್ರೆ ಲೆಫ್ಟ್ ರೈಟ್ ಅಂತ ಹೋಗ್ತೀವಲ್ಲ, ಅದು ಸಿಂಪಲ್ ಅಂದರೆ ಸ್ಟೂಡೆಂಟ್ಸ್ ಅದನ್ನು ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಅಂತ ಕರೀತಾರೆ. ಹೌದು, ಸೊ ನಾವು ಹೇಳುವಂಥದ್ದು ವೊಕ್ಯಾಬ್ಯುಲರಿ. ಹೌದು, ಆ ಕಮಾಂಡಲ್ಲಿ ಇರುವಂಥ ಅದರಲ್ಲಿರುವಂಥ ಅರ್ಥ. ಹೌದು, ಅದರಲ್ಲಿರುವಂಥ ಸ್ಟೆಪ್ಸ್ ಮತ್ತು ಆ ಒಂದು ಮಿನಿಟ್ಗಳಿಗಿರುವಂಥದ್ದು ಮಾಹಿತಿ, ಆ ಸಂಪೂರ್ಣ ಮಾಹಿತಿಗಳು ಮತ್ತು ಡ್ರಿಲ್ಗಳನ್ನ ನಾವು ಅದಕ್ಕೆ ಆದ ತಂದೆಯಾದ ಒಂದು ಡಿಸಿಪ್ಲಿನ್, ಬಾಡಿ ಮೂವ್ಮೆಂಟು, ಒಂದು ಕಮಾಂಡ್ ಪ್ರೊನೌನ್ಸಿಯೇಷನ್ ಡಿಸಿಪ್ಲಿನ್ ಇರುತ್ತೆ. ಅದರ ಆಧಾರದ ಮೇಲೆ
ಔಟ್ ಆಫ್ 225 ಪ್ರಶಿಕ್ಷಣಾರ್ಥಿಗಳಲ್ಲಿ ಬಂದಂಥ ಬೆಸ್ಟ್ ವಿದ್ಯಾರ್ಥಿಗಳಿಗೆ ಬೆಸ್ಟ್ ಡ್ರಿಲ್ ಓಕೆ ಒಂದು ಅವಾರ್ಡನ್ನು ಕೂಡ ಕೊಡ್ತಾರೆ. ಓಕೆ. ಸೊ ಅದೇ ರೀತಿ ಇನ್ನೂ 2 ಅವಾರ್ಡ್ಗಳಿದ್ದು ಅದು ಸದ್ಯಕ್ಕೆ ಅನಿವಾರ್ಯ ಕಾರಣದಿಂದ ತರಲಿಕ್ಕೆ ಅವಕಾಶ ಆಗಲಿಲ್ಲ. ಸೊ ಇದೇ ರೀತಿ ಒಟ್ಟು 6 ಪ್ರೈಸಸ್ ಇದೆ. ಹೌದು. ಹಾಗೆ ಬೇರೆ ಬೇರೆ ಈಗ ಕೆಲವೊಂದು ಟ್ಯಾಕ್ಟಿಕ್ಸ್ಗಳದಿತ್ತು, ವೆಪನ್ ಟ್ಯಾಕ್ಟಿಕ್ಸ್ಗಳದ್ದು ಬೇರೆ ಇತ್ತು, ಜಂಗಲ್ ಕ್ಯಾಂಪ್ದು, PT. ಸೊ ಈ ರೀತಿ ಡಿಫ್ರೆಂಟ್ಸ್ಗಳು 6 ಪ್ರೈಸಸ್ಗಳಿತ್ತು. ಇದನ್ನೆಲ್ಲ ಪಡ್ಕೊಂಡಂಥ ಇದರಲ್ಲೆಲ್ಲ 5 ಪರೀಕ್ಷೆಗಳಲ್ಲಿ ಟಾಪರ್ ಆದಂಥ ವ್ಯಕ್ತಿಗಳಿಗೆ ಹೌದು ನಮಗೆ ಇದು ಕೊಡ್ತಾರೆ. ಹೌದು. ದಿಸ್ ಈಸ್ ಸರ್ವೋತ್ತಮ ಪ್ರಶಸ್ತಿ. ಹೌದು. ಸರ್ವೋತ್ತಮ ಪ್ರಶಿಕ್ಷಣಾರ್ಥಿ. ಹೌದು. ಇದು ಬೆಸ್ಟ್ ಪ್ರೊಫೆಷನರ್ ಅಂತ. ಅಂದರೆ ಏನು ಈ ಎಲ್ಲ ವಿದ್ಯಾರ್ಥಿಗಳಲ್ಲಿ 5 ಟಾಪಿಕ್ಗಳಲ್ಲಿ ಹೌದು ಬಂದಂಥ ಹೌದು 225 ಇನ್ಕ್ಲೂಡಿಂಗ್ ಮೆನ್ ಆ್ಯಂಡ್ ವುಮೆನ್ ಟ್ರೈನೀಸ್ಗಳನ್ನು ಸೇರಿ 225 ಜನ ವಿದ್ಯಾರ್ಥಿಗಳಲ್ಲಿ ಬಂದಂಥ ಬೆಸ್ಟ್ ಪ್ರೊಫೆಷನರ್ನ ಸರ್ವೋತ್ತಮ ಪ್ರಶಿಕ್ಷಣಾರ್ಥಿ ಅಂತ ಬಿಟ್ಟು ಟ್ರೀಟ್ ಮಾಡಿ ನಮಗೆ ಇದು ಮಾನ್ಯ ಮುಖ್ಯಮಂತ್ರಿಗಳ ಕೊಡ್ತಾರೆ. ಇದನ್ನ ಬೇರೆ ಬೇರೆ ಹೆಸರಲ್ಲಿ ಕೊಡ್ತಾರೆ. ಒಂದು ಮುಖ್ಯಮಂತ್ರಿಗಳ ಪದಕ, ಇದು ಬೆಸ್ಟ್ ಅವಾರ್ಡ್. ಹಾಗೆ ಗೃಹ ಮಂತ್ರಿಗಳ ಪದಕ, ಹೋಮ್ ಮಿನಿಸ್ಟರ್ ಅವಾರ್ಡ್. ಹಾಗೆ ಗರುಡಾಚಾರ್ಯ ಅವಾರ್ಡ್. ಗರುಡಾಚಾರ್ಯ ಅನ್ನೋದು ಅಲ್ಲಿ ನಮ್ಮಲ್ಲಿ ನಡ್ಕೊ ಬಂದಿರೋಂಥ ಒಂದು ಪದ್ಧತಿ. ಗರುಡಾಚಾರ್ಯ ಅವರು ಪ್ರತಿ ವರ್ಷ ಕೆಲವೊಂದಿಷ್ಟು ಹಣವನ್ನು ಪೊಲೀಸ್ ಅಕಾಡೆಮಿಲಿ ಡೆಪಾಸಿಟ್ ಮಾಡಿರ್ತಾರೆ. ಅದರಂತೆ ಬಂದಂಥ ಒಂದು ಹಣವನ್ನು ಬೆಸ್ಟ್ ಪ್ರೊಫೆಷನಲ್ಸ್ಗಳಿಗೆ, ಟ್ರೈನೀಸ್ಗಳಿಗೆ ಒಂದು 10,000 ರೂಪಾಯಿ ಬಹುಮಾನ, ಮಾನಿಟರಿ ಅವಾರ್ಡನ್ನು ಕೊಡ್ತಾರೆ. ಅದ್ರ ಜೊತೆಗೆ 10,000 ರೂಪಾಯಿ ಅಂತ ಒಂದು ಕ್ಯಾಶ್ ರಿವಾರ್ಡು ಕೂಡ ನನಗೆ ತರಬೇತಿಯಲ್ಲಿ ಮಾನ್ಯ ಆಗಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ IGP ಸಾಹೇಬರಾದ ಓಂ ಪ್ರಕಾಶ್ ರಾವ್ ಸಾಹೇಬರು, ಅಲೋಕ್ ಕುಮಾರ್ ಸಾಹೇಬರು ಮತ್ತು ನಮ್ಮ ನಿರ್ದೇಶಕರಾದ ಉಪುಲ್ ಕುಮಾರ್ ಸಾಹೇಬರು ಇದನ್ನ ಒಂದು ತಂಡ ಮಾಡಿ ಒಂದು ಟೀಮ್ ಮಾಡ್ತಾರೆ, ಸೆಲೆಕ್ಷನ್ ಕಮಿಟಿ. ಅಂದರೆ ಸ್ಟೂಡೆಂಟ್ಸ್ಗೆ ಡೌಟ್ ಇರುತ್ತೆ. ಎಕ್ಸಾಂಪಲ್ PSI ಎಕ್ಸಾಮ್ಗೆ ಆದರೆ ಒಂದು ಕ್ವಶನ್ ಪೇಪರ್ ಕೊಡ್ತಾರೆ, ಸ್ಟೂಡೆಂಟ್ಸ್ ಆನ್ಸರ್ ಮಾಡ್ತಾರೆ, ಮ್ಯಾಕ್ಸಿಮಮ್ ಮಾರ್ಕ್ಸ್ ತಗೊಂಡ್ರೆ ಸೆಲೆಕ್ಷನ್ ಮಾಡ್ತಾರೆ ಅಂತೇಳಿ. ಇದೆಲ್ಲ ಏನು ಇರ್ತದೆ, ಒಂದು ಅವಾರ್ಡ್ಸನ್ನು ಕೊಟ್ಟಿರ್ತಾರೆ ಇವರಿಗೆ. ಇದನ್ನು ಸೆಲೆಕ್ಷನ್ ಮಾಡಲಿಕ್ಕೆ ಒಂದು ಕಮಿಟಿ ಇರ್ತದೆ, ಒಂದು IGP ಲೆವೆಲ್ ಆಫೀಸರ್ ಕಮಿಟಿ ಇರುತ್ತೆ. ಅದು ಹಲವಾರು ಮೆಂಬರ್ಸ್ ಇರ್ತಾರೆ, ಸದಸ್ಯರು ಇರ್ತಾರೆ. ಅವರೆಲ್ಲ ಆ ಸ್ಟೂಡೆಂಟ್ಸನ್ನು ಎವ್ಯಾಲ್ಯೂಯೇಟ್ ಮಾಡಿ ಪ್ರತಿಯೊಂದು ದಿನದ ಅವರ ಕಾರ್ಯಚಟುವಟಿಕೆ 1 ವರ್ಷ ಮಾಡಿರ್ತಾರೆ, ಕ್ರಾಸ್ ಚೆಕ್ ಮಾಡಿ ಪ್ರತಿ ದಿವಸ ಟ್ರೈನಿಂಗ್ ಎವ್ಯಾಲ್ಯೂಯೇಷನ್ ಆಗ್ತಾ ಇರುತ್ತೆ, ಮಾರ್ಕ್ಸ್ ರೀತಿಯಾಗಿ ಎಂಟ್ರಿ ಆಗ್ತಾ ಇರುತ್ತೆ. ಎಲ್ಲ ಒಂದು ಕನ್ಸಾಲ್ಟೇಟ್ ಮಾಡಿ ಆ ಹೈ ಲೆವೆಲ್ ಕಮಿಟಿ ಡಿಸೈಡ್ ಮಾಡುತ್ತೆ ಹೂ ವಿಲ್ ಬಿ ದಿ ಬೆಸ್ಟ್ ಅಂತ ಹೇಳಿ. ಆ ಹಂತದಲ್ಲಿ ಸೆಲೆಕ್ಷನ್ ಆದಂಥ ನಂತರದಲ್ಲಿ ಕೊಡುವಂಥದ್ದು ಒಂದು ಇದು ಪ್ರೈಸಸ್. ದಿಸ್ ಬೆಸ್ಟ್ ಪ್ರೊಫೆಷನರ್ ಇನ್ ದಿ ಬ್ಯಾಚ್ 40th ಬ್ಯಾಚ್. ಓಕೆ. ಸೊ ಇಷ್ಟು ಯಾಕೆ ಇದನ್ನು ಕೂಡ ಒಂದು ಸ್ಟೂಡೆಂಟ್ಸ್ ಮುಂದೆ ಇಟ್ಟು ಒಂದು ಹೇಳ್ತಕ್ಕಂಥ ವಿಚಾರದ ಪ್ರಯತ್ನವನ್ನು ಯಾಕೆ ಮಾಡಿದ್ವಿ ಅಂತ ಹೇಳಿದ್ರೆ, ಲಾಜಿಕ್ ಏನಂತ ಹೇಳಿದ್ರೆ ಸಿಂಪಲ್ ಥಿಂಗ್, ಸ್ಟೂಡೆಂಟ್ಸಿಗೆ ಅವೇರ್ ಇರೋದಿಲ್ಲ. ಸೊ ಆಫ್ಟರ್ ಸೆಲೆಕ್ಷನ್ ಏನಿರುತ್ತೆ ಅಂತಕ್ಕಂಥ ಕ್ಲಾರಿಟಿ ಇರೋದಿಲ್ಲ ಸ್ಟೂಡೆಂಟ್ಸ್ಗೆ. ಸೊ ಸೆಲೆಕ್ಷನ್ ಆದ ನಂತರನೂ ಕೂಡ ನಮ್ಮ ಒಂದು ಟ್ರೈನಿಂಗ್ ಎವ್ಯಾಲ್ಯೂಯೇಷನ್ ಆಗ್ತದೆ, ನಮ್ಮ ಟಾಸ್ಕ್ನ ಪ್ರತಿದಿನ ಮೌಲ್ಯಮಾಪನ ಆಗ್ತಾ ಇರ್ತಕ್ಕಂಥದ್ದು ಅನ್ನೋದು ಸ್ಟೂಡೆಂಟ್ಸ್ಗೆ ಅವೇರ್ನೆಸ್ ಇರೋದಿಲ್ಲ. ಟ್ರೈನಿಂಗ್ ಅಂತಕ್ಕಂಥದ್ದು ಕೂಡ ತುಂಬ ಪ್ರಮುಖ ಪಾತ್ರ ವಹಿಸುತ್ತೆ ನಮ್ಮ ಪ್ರೊಫೆಷನಲ್ ಕೆರಿಯರಲ್ಲಿ. ಸೊ ಇದನ್ನು ನಿಮ್ಮ ಮುಂದೆ ಇಡ್ತಕ್ಕಂಥ ನಿಮ್ಗೊಂದು ಅವೇರ್ನೆಸ್ ಇರಲಿ, ಈ ರೀತಿಯಾದಂಥ ಒಂದು ವಿಚಾರ ಇರುತ್ತೆ ಆಫ್ಟರ್ ಸೆಲೆಕ್ಷನ್ ಕೂಡ ಅಂತ ಗಮನಕ್ಕೆ ತರೋ ಪ್ರಯತ್ನ ಇದೆ. ಇದನ್ನು ಕೂಡ ಇಟ್ಟು ಒಂದು ಸಂದರ್ಶನ ಸಾಗಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ವಿ. ದಯವಿಟ್ಟು ಕೂತ್ಕೊಳ್ಳಿ ರಾಜೇಂದ್ರ ಅವರೇ. ಸೊ ಇದಾದ ನಂತರ ಸ್ಟೂಡೆಂಟ್ಸ್ಗೆ ಪ್ರೊಫೆಷನಲ್ ಕೆರಿಯರ್ ಪ್ರೋಗ್ರೆಸ್ ಬಗ್ಗೆ ಐಡಿಯಾ ಇರಲ್ಲ. ಎಕ್ಸಾಂಪಲ್, ಈಗ ಸಬ್ ಇನ್ಸ್ಪೆಕ್ಟರ್ಗೆ ಸೆಲೆಕ್ಷನ್ ಆಗ್ತಾರೆ, ಆಫ್ಟರ್ ದಟ್ ಏನು, ಹೇಗೆ ಈ ಪ್ರಮೋಷನ್ಸ್ ಇರುತ್ತೆ, ಹೆಂಗಿರುತ್ತೆ, ಕ್ರೈಟೀರಿಯಾ ಏನು, ಈ ಥರದ್ದೆಲ್ಲ ಒಂದು ಓವರ್ ಆಲ್ ಡೌಟ್ಸ್ಗಳು ಕೂಡ ಸಹಜವಾಗಿ ಸ್ಟೂಡೆಂಟ್ಸ್ ಇರುತ್ತೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ಸ್ಟೂಡೆಂಟ್ಸ್ಗೆ ಅಂತ ಹೇಳಿ? ನಾವು ತರಬೇತಿ ಪಡೆದು ಪಾಸಿಂಗ್ ಔಟ್ ಪೆರೇಡ್ ಅಂತ ಆಗುತ್ತೆ. ಹೌದು. ಪಾಸಿಂಗ್ ಔಟ್ ಪೆರೇಡ್ ಆದ ನಂತರ ಹೊರಗಡೆ ಬರ್ತೀವಿ. ಹೌದು. ಹೊರಗಡೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಮದರ್ ಯೂನಿಟ್ಗಳಿಗೆ ಹೋಗಿ ರಿಪೋರ್ಟ್ ಆಗ್ತೀವಿ. ಹೌದು. ಮದರ್ ಯೂನಿಟ್ಗಳಲ್ಲಿ ಸಂಬಂಧಪಟ್ಟಂಥ ನಮ್ಮ ಅಧಿಕಾರಿಗಳು, ಯೂನಿಟ್ ಆಫೀಸರ್ಸ್ ನಮಗೆ ಪೋಸ್ಟಿಂಗ್ಗಳನ್ನ ಕೊಡ್ತಾರೆ. ಆಲ್ರೆಡಿ ಪೋಸ್ಟಿಂಗ್ ಕೊಟ್ಟಿರ್ತಾರೆ. ಸೊ ಅಲ್ಲೋಗಿ ರಿಪೋರ್ಟ್ ಆಗ್ತೀವಿ. ಹೌದು. ರಿಪೋರ್ಟ್ ಆದ ನಂತರ 6 ಮಂತ್ ನಮಗೆ ಅಬ್ಸರ್ವೇಷನ್ ಟ್ರೈನಿ ಅಂತ ಇರ್ತಾರೆ. ಸೊ 2.5 ಇಯರ್ ಇರೋದು. ಹೌದು. ಸೊ 1 ಇಯರ್ ನಾವು ಅಲ್ಲಿ ಟ್ರೈನಿಂಗ್ ಮಾಡ್ತೀವಿ. ಇನ್ನು 1 ಇಯರ್ ಮಧ್ಯೆ 1 ಇಯರ್ ಇದೆ, ಅದು ಪ್ರೊಬೇಷನರಿ ಟೈಮ್. ಅಂದರೆ ನಮಗೆ ಡಿಫ್ರೆಂಟ್ ಪ್ಲೇಸ್ಗಳಲ್ಲಿ ನಾವು ಮಾಡ್ತೀವಿ ಅಬ್ಸರ್ವೇಷನ್ ಟೈಮಲ್ಲಿ. ಡಿಫ್ರೆಂಟ್ ಟ್ರೈನಿಂಗ್ ಅಂದರೆ DR, CR, ಫಿಂಗರ್ ಪ್ರಿಂಟ್, ಡಾಗ್ ಸ್ಕ್ವಾಡ್, DCRB, ಡಿಸ್ಟ್ರಿಕ್ಟ್ ಕ್ರೈಮ್ ರೆಕಾರ್ಡ್ ಬ್ಯೂರೋ, ಮತ್ತೆ SCRB ಸ್ಟೇಟ್ ಕ್ರೈಮ್ ರೆಕಾರ್ಡ್ ಬ್ಯೂರೋ, ಮತ್ತೆ ಫಿಂಗರ್ ಪ್ರಿಂಟ್ಸ್, ಈ ರೀತಿ ಟ್ರಾಫಿಕ್ ಅಲ್ಲಿ ಮತ್ತೆ TMC, ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟರ್. ಸೊ ಈ ರೀತಿ ಡಿಫ್ರೆಂಟ್ ಪ್ಲೇಸ್ಗಳಲ್ಲಿ ನಾವು ತರಬೇತಿಯನ್ನು ಪಡ್ಕೋತೀವಿ. ಅದಕ್ಕೊಂದು ಚಾರ್ಟ್ ಇದೆ, ಆರ್ಡರ್ ನಂಬರ್ 626 ಅಲ್ಲಿ ಒಂದು ಆರ್ಡರ್ ನಂಬರ್ ಇದೆ. ಸೊ ಅದು ಪ್ರಾಕ್ಟಿಕಲ್ ಟ್ರೈನಿಂಗ್ ಹೀಗೆ ಮಾಡಬೇಕು ಅಂತ ನಮ್ಮ ರಾಜ್ಯ ಸರ್ಕಾರ ಒಂದು ಅಧಿಸೂಚನೆ ಹೊರಡಿಸಿದೆ. ಅದರ ಅನ್ವಯ ನಾವು 1 ಇಯರ್ ಟ್ರೈನಿಂಗ್ ಅನ್ನು ಮುಗಿಸ್ತೀವಿ. 1 ಇಯರ್ ಟ್ರೈನಿಂಗ್ ಮುಗಿಸಿದ ನಂತರದಲ್ಲಿ ನಾವೇನು ಮಾಡ್ತೀವಿ, ಮತ್ತೆ ಒಂದು ಏನು ಕೊಟ್ಟಿರ್ತಾರೆ ರೆಸ್ಪೆಕ್ಟಿವ್ ಪೋಸ್ಟ್, ಆ ಪೋಸ್ಟ್ಗೆ ಹೋಗಿ ನಾವು ರಿಪೋರ್ಟ್ ಹಾಕ್ತೀವಿ. ಆ ರಿಪೋರ್ಟ್ ಆಗ ನಾವು ಫಸ್ಟ್ ಇಂಡಿವಿಜುವಲ್ ಪೋಸ್ಟ್ ಆಗುತ್ತೆ ಅದು. ಆಫ್ಟರ್ 1 ಇಯರ್ ತರಬೇತಿ, ನೆಕ್ಸ್ಟ್ 1 ಇಯರ್ ಪ್ರಾಕ್ಟಿಕಲ್ ಟ್ರೈನಿಂಗ್. ಆ 1 ಇಯರ್ ಪ್ರಾಕ್ಟಿಕಲ್ ತರಬೇತಿ ಆದ ನಂತರದಲ್ಲಿ ನಮಗೆ ಒಂದು ಪೋಸ್ಟಿಂಗ್ ನಾವು ತೊಗೊಳ್ತೀವಿ. ಆವಾಗ ನಮ್ಗೆ ಇಂಡಿವಿಜುವಲ್ ಪೋಸ್ಟಿಂಗ್ ಸ್ಟಾರ್ಟ್ ಆಗುತ್ತೆ. ನಂತರ 6 ಮಂತ್ ಪರ್ಸನಲ್ ಅಬ್ಸರ್ವೇಷನ್ ಅಂತ ಇರುತ್ತೆ. ಅಂದರೆ ಆ ಸಂದರ್ಭದಲ್ಲಿ ನಮಗೆ
ಯಾವುದೇ ರೀತಿ ನಮ್ಮಿಂದ ಬ್ಲಾಕ್ ಮಾರ್ಕ್ ಆಗಬಾರ್ದು, ಹೌದು ಬ್ಲಾಕ್ ಮಾರ್ಕ್ ಆಗಬಾರ್ದು. ಮತ್ತು ಲೀಗಲಿಟಿ ಸರಿಯಾಗಿ ನಾವು ಕರ್ತವ್ಯ ನಿರ್ವಹಿಸಬೇಕು. ಮತ್ತು ನಮ್ಮ ಕ್ಷಮತೆ, ನಮ್ಮ ಎಫೆಕ್ಟಿವ್ನೆಸ್, ನಮ್ಮ ಕೆಲಸನ ಓಕೆ ನಮ್ಮ ಸೀನಿಯರ್ ಆಫೀಸರ್ಸ್ ಎಲ್ಲ ಪ್ರತಿಯೊಂದು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಹೌದು 2.5 ವರ್ಷ ಮುಗಿದ ನಂತರ ಹೌದು ಪ್ರೊಬೇಷನರಿ ಪೀರಿಯಡ್ ಆ್ಯಸ್ ಪರ್ ದಿ ಲಾ, ಆ್ಯಸ್ ಪರ್ ಪ್ರೊಬೇಷನರ್ ಆ್ಯಕ್ಟ್ ಪ್ರಕಾರ ನಮಗೆ ಕಂಪ್ಲೀಟ್ ಮಾಡಿಕೊಡ್ತಾರೆ. ಸಂಬಂಧಪಟ್ಟಂಥ ನಮ್ಮ ಓಕೆ IG ದರ್ಜೆ ಅಧಿಕಾರಿಗಳು ನಮಗೆ ಅದನ್ನು ಪ್ರೊಬೇಷನರಿ ಪೀರಿಯಡನ್ನು ಕಂಪ್ಲೀಟ್ ಮಾಡಿ ಸರ್ಟಿಫೈ ಮಾಡಿ ಕೊಡ್ತಾರೆ. ಓಕೆ ಆ ಡಾಕ್ಯುಮೆಂಟ್ಸ್ ತಗೊಬಂದು ನಮ್ಮ ಸರ್ವಿಸ್ ರಿಜಿಸ್ಟರ್ ಬುಕ್ಕಲ್ಲಿ ಎಂಟ್ರಿ ಮಾಡಿಸಿದ ನಂತರ ಓಕೆ ನಾವು ಇಂಡಿವಿಜುವಲ್ ಪೋಸ್ಟಿಂಗ್ಗಳಿಗೆ ನಾವು ಎಲಿಜಿಬಲ್ ಆಗ್ತೀವಿ. ಓಕೆ ಥ್ಯಾಂಕ್ ಯು ವೆರಿ ಮಚ್. ಒಂದು ಇದಾದ ನಂತರ ಒಟ್ಟಾರೆ PSI ಆಗಬೇಕು ಅಂತಕ್ಕಂಥ ಆಕಾಂಕ್ಷೆ ಇಟ್ಕೊಂಡಿರ್ತಕ್ಕಂಥ ಆಸ್ಪಿರೆಂಟ್ಸ್ಗೆ ಒಟ್ಟಾರೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಈ ಮೂಲಕ ನೀವು ಅಂಥೇಳಿ? ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅನ್ನೋದು ಪೋಸ್ಟು ತುಂಬ ಜವಾಬ್ದಾರಿಯುತದ ಪೋಸ್ಟು. ಹೌದು ತುಂಬ ಸೊಸೈಟಿಯಲ್ಲಿ ಹೇಗೆ ಇತರ ಇಲಾಖೆಗಳಿವೆ ಹೌದು ಆ ಇಲಾಖೆಗಳಾಗೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ನ ಪೋಸ್ಟ್ಗಳು ತುಂಬ ರೆಸ್ಪಾನ್ಸಿಬಿಲಿಟಿ ಇದೆ. ಹೌದು ತಾವು ತಮಗೆ ಇಲಾಖೆಗೆ ಯಾರೋ ತಾವು ಆಸೆ ಇದ್ದವರು ಹೌದು ವಿದ್ಯಾರ್ಥಿಗಳು ಇಲಾಖೆಗೆ ಬನ್ನಿ, ಹೌದು ತರಬೇತಿ ಪಡೀರಿ. ಪೊಲೀಸ್ ಅಕಾಡೆಮಿ ಮತ್ತು ಪೊಲೀಸ್ ತರಬೇತಿ ಶಾಲೆ ತುಂಬ ಚೆನ್ನಾಗಿ ತಮಗೆ ಶಿಕ್ಷಣವನ್ನು ಕೊಡುತ್ತೆ, ತರಬೇತಿಯನ್ನು ಕೊಡುತ್ತೆ. ಎಕ್ಸಾಕ್ಟ್ಲಿ. ಮತ್ತು ಪ್ರಾಯೋಗಿಕವಾಗಿ ಪ್ರಾಕ್ಟಿಕಲಾಗಿ ಕೂಡ ಉತ್ತಮವಾದ ಒಳ್ಳೆ ಕೆಲಸಗಳನ್ನ ಮಾಡ್ಬೋದು. ಹೌದು ಹಾಗಾಗಿ ಆಸ್ಪಿರೆಂಟ್ ಇದ್ದವರು ಪೊಲೀಸ್ ಇಲಾಖೆಗೆ ಬಂದರೆ ತಾವೆಲ್ಲ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ತಾವು ಕೆಲಸ ಮಾಡ್ಕೊಂಡು ಹೋಗೋಕ್ಕೆ ಉತ್ತಮ ಅವಕಾಶಗಳಿದ್ದಾವೆ ಇಲಾಖೆಯಲ್ಲಿ. ಹೌದು ಹಾಗೆ ನೆಗೆಟಿವ್ ಥಾಟ್ಸ್ ಬೇಡ ಇಲಾಖೆ ಮೇಲೆ. ಹೌದು ಖಂಡಿತ ಬರ್ತದೆ. ಥ್ಯಾಂಕ್ ಯು ವೆರಿ ಮಚ್. ಒಂದು ಇಷ್ಟೊಂದು ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ಒಂದು ನಮ್ಮ ವಿದ್ಯಾರ್ಥಿಗಳಿಗೆ ಟ್ರೈನಿಂಗಿನ ಕುರಿತಾಗಿ ಒಂದು ಸ್ಪಷ್ಟವಾದ ಮಾಹಿತಿ ಸಿಗೋ ಉದ್ದೇಶದಿಂದ ಒಂದು ಫ್ರೀ ಮಾಡ್ಕೊಂಡು ಬಂದು ಸಂದರ್ಶನ ಕೊಟ್ಟರೆ ಥ್ಯಾಂಕ್ ಯು ವೆರಿ ಮಚ್ ರಾಜೇಂದ್ರ ಅವರೇ. ನಮ್ಮ ವಿದ್ಯಾರ್ಥಿಗಳ ಪರವಾಗಿ ನಮ್ಮ ಸಂಸ್ಥೆಯ ಹಿಂದಿನ ವೀಡಿಯೋಗಳಿಗೆ, ಮುಂದಿನ ವೀಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಹರ್ಷ ಆಫೀಸರ್ಸ್ ಅಕಾಡೆಮಿ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್. ಆಲ್ ದ ಬೆಸ್ಟ್. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.